ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ್ ಅವಧೂತರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಕರುಣಿಶನಗಿದನೆ ಬೇಡುವೆನ ಭವ, ಬೇರೊಂದು ವರವನೊಲ್ಲೆನು ಮುಕ್ತಿ ದೊರೆವ ಸಾಧನವ. ಪರಮಾತ್ಮನಲ್ಲಿ ಶ್ರೀಮನ್ ನಿಜಗುಣಶ್ರೀಗಳವರು ಬೇಡ್ತಾ ಇದ್ದಾರೆ. ಅಭವ, ಜನ್ಮರಹಿತನಾಗಿರ್ತಕ್ಕಂಥ ಹೇ ಪರಮಾತ್ಮನೇ, ಬೇರೊಂದು ವರವನೊಲ್ಲೆನು, ನನಗೆ ಈ ಲೋಕದ ಭೋಗಗಳಾಗಲಿ ಪರಲೋಕದ ಭೋಗಗಳಾಗಲಿ ನಾನು ನಿನ್ನಲ್ಲಿ ಬೇಡುವುದಿಲ್ಲ. ಕರುಣಿಶನಗಿದನೆ, ನನಗೆ ಇದೇ ವರವನ್ನು ಕೊಡುವಂಥವನಾಗಿ. ಯಾವುದು ಅಂತಂದರೆ ಮೋಕ್ಷಕ್ಕೆ ಸಾಧನವಾಗಿರತಕ್ಕಂಥ ಒಂದು ಭಕ್ತಿಯನ್ನು, ಜ್ಞಾನವನ್ನು, ವೈರಾಗ್ಯವನ್ನು ಕೊಡುವಂತ ಬೇಡ್ತಾ ಇದ್ದಾರೆ. ಯಾಕಂದರೆ ಈ ಲೋಕದ ಭೋಗಗಳನ್ನು ಕೇಳಿದೆ ಅಂತಂದ್ರೆ ನೀ ಕೊಡ್ತಿ ಇಲ್ಲ ಅನ್ನಂಗಿಲ್ಲ. ಆದರೆ ಅವು ಕ್ಷಣಿಕವಾಗಿರ್ತಕ್ಕಂಥ ಸುಖವನ್ನು ಕೊಟ್ಟು ನಮ್ಮನ್ನು ಕೈಬಿಟ್ಟು ಹೋಗ್ತಾವೆ. ಪರಲೋಕದ ಭೋಗಗಳು ಕೂಡ ಅವು ಪುಣ್ಯ ಇರೋ ತನಕ ಇರ್ತಾವು. ಪುಣ್ಯ ತೀರಿದ ಬಳಿಕ ಅವು ನಮ್ಮನ್ನು ಕೈ ಬಿಡ್ತಾ ಇದ್ದಾವೆ. ಅದಕ್ಕೆ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧನವಾಗಿರ್ತಕ್ಕಂಥ ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಕೊಟ್ಟು ಅಂತಂದ್ರೆ ನನಗೆ ಶಾಶ್ವತವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ ಅಂಥೇಳಿ ಇದೇ ವರವನ್ನು ನನಗೆ ಕೊಡು ಅಂತ ಕೇಳಿಕೊಂಡ್ರು. ಸರ್ಪಭೂಷಣ ಶ್ರೀಗಳವರು ಕೂಡ ಅದೇ ರೀತಿ ಕೇಳ್ತಾರೆ. ನಿನ್ನ ನಾನೇನು ಬೇಡಲಿ ದೇವ, ಕೊಡಲೆನಗೆ ನಿನ್ನೊಳೇನುಂಟದೆಲ್ಲವ ನಾನೇ ತಿಳಿದು. ಪರಮಾತ್ಮ, ನಿನ್ನ ಹತ್ರ ನಾ ಏನು ಬೇಡ್ಕೊಳ್ಳಿ, ನಿನ್ನೊಳಗೆ ಏನದಂತ ನಾನು ಕೇಳಲಿ ಅಂತಾರೆ. ಅಶನವನು ಬೇಡುವೆನೆ ಕಾಲಕೂಟವು, ದೇವ ವಶನವನು ಬೇಡುವೆನೆ ಸೆಡೆದಾನಿದ್ದವಲು, ಪಶಭೂಷಣವ ಬೇಡುವೆನೆ ಭೀಕರಾಹಿಗಳು, ಮಿಷುಪಗಂಧವನು ಬೇಡುವೆನೆ ಹೆಣದ ಬೂದಿ, ತುರಗವನು ಬೇಡುವೆನೆ ಬಹುದಿನದ ಮುದಿಯತ್ತು, ಕರೆದ ಪಾತ್ರೆನು ಬೇಡುವೆನೆ ತಲೆಯೋಡು, ಅರಮನೆಯ ಬೇಡುವೆನೆ ಪಿತೃವನ ಭೂಮಿ, ಪರಿಚಾರಕನು ಬೇಡುವೆನೆ ಭೂತಗಳು. ನೋಡಿ, ಈ ಥರ ಸರ್ಪಭೂಷಣ ಶ್ರೀಗಳವರು ಪರಮಾತ್ಮನಲ್ಲಿ ಹೇಳ್ತಾರೆ. ಪರಮಾತ್ಮ, ನಿನಗೆ ಒಳ್ಳೆ ಊಟ ಕೊಡುವಂತ ಕೇಳ್ತೀನಿ ಅಂತಂದರೆ ನಿನ್ನೊಳಗಿರೋದು ಕಾಲಕೂಟ ವಿಷ ಅನ್ನುವಂಥದ್ದು ಅದ. ಹೋಗಲಿ, ಒಳ್ಳೆಯ ಬಟ್ಟೆಗಳನ್ನು ಕೊಡುವಂತ ಕೇಳಬೇಕಂತೀನಿ, ನೀನ ಒಂದು ಆನೆ ಚರ್ಮವನ್ನು ಧರಿಸಿದಿ. ಇನ್ನು ಹೊಸ ಬಟ್ಟೆ ಆಭರಣಗಳನ್ನು ಕೇಳಬೇಕಂತೀನಿ, ನೀನೇ ಸರ್ಪಗಳನ್ನು ಧಾರಣ ಮಾಡಿದಿ. ಮತ್ತು ಒಳ್ಳೆಯ ಗಂಧವನ್ನು, ಶ್ರೀಗಂಧವನ್ನು ಕೊಡುವಂತ ಕೇಳಬೇಕಂತೀನಿ, ಹೆಣದ ಬೂದಿಯನ್ನು ಬಡ್ಕೊಂಡು. ಮತ್ತು ನಿನ್ನಲ್ಲಿ ಏನಾದರೂ ವಾಹನ ಕೊಡುವಂತ ಕೇಳಬೇಕಂತೀನಿ, ನೀನ ಒಂದು ಮುದಿಯತ್ತನ್ನು ವಾಹನ ಮಾಡ್ಕೊಂಡು. ಅದಕ್ಕೆ ನಿನ್ನೊಳಗೆ ವಿಚಾರ ಮಾಡಿ ನೋಡಿದರೆ ಅಂಥ ವಸ್ತುಗಳು ಯಾವುದಾವು, ನನಗೆ ಭಕ್ತಿಯನ್ನೇ ಕೊಡುವಂಥೇಳಿ ಸರ್ಪಭೂಷಣ ಶ್ರೀಗಳು ಕೇಳಿದಂತೆ ಇಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯವನ್ನೇ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಭಕ್ತಿ ಅಂತಂದರೆ ಏನು ಅಂತಂದ್ರೆ, ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು ಒಡವೆರೆದತಿ ಮಮತೆ, ಆವ ಪರಿಯಳು ತನ್ನ ಮೇಲಿರ್ಪುದಂತೆ
ಗುರುದೇವತೆಗಳು ಅನುರಾಗವಿಹುದೇ ನಿಜ ಭಕ್ತಿ ಅಂತ ಹೇಳಿದರು. ಅಂದರೆ ಯಾವುದೇ ಕಾಲದಲ್ಲಿ ಆಗಲಿ, ಯಾವುದೇ ದೇಶದಲ್ಲಿ ಆಗಲಿ, ಅಥವಾ ಯಾವುದೇ ವಸ್ತುವಿನಲ್ಲಿ ಆಗಲಿ ಒಡವೆರೆಯದ ಅಂತಂದ್ರೆ ಏನು, ಕೂಡದೇ ಇರತಕ್ಕಂಥ ಅತಿಯಾದ ಪ್ರೇಮ ಅನ್ನುವಂಥದ್ದು ಯಾವ ರೀತಿ ತನ್ನ ಮೇಲೆ ಐತೋ ಹಂಗೆ ಗುರುವಿನಲ್ಲಿ ಮತ್ತು ಪರಮಾತ್ಮನಲ್ಲಿ ಆ ಅನುರಾಗವನ್ನು ಇಟ್ಟಿದ್ದಾದರೆ ಅದು ನಿಜವಾದ ಭಕ್ತಿ ಅಂತ ಹೇಳಿಸಿಕೊಳ್ತದೆ. ನಾವು ಸಂಸಾರದಲ್ಲಿ ಯಾವುದ್ಯಾವುದೋ ವಸ್ತುಗಳ ಮೇಲೆ ಪ್ರೇಮ ಇಡ್ತೀವಿ, ಆದರೆ ಆ ಪ್ರೇಮ ನಮಗೆ ಬಂಧನವನ್ನು ಉಂಟು ಮಾಡ್ತದೆ, ನಮಗೆ ದುಃಖ ಅನ್ನುವಂಥದ್ದನ್ನು ಕೊಡ್ತದೆ. ಈಗ ಹೇಳ್ತಾರೆ ಆವ ಕಾಲದಳು ಅಂದರೆ ಈಗ ಶಿವರಾತ್ರಿ ಕಾಲ ಆಗಲಿ, ಶ್ರಾವಣ ಕಾಲ ಆಗಲಿ, ಬಾಲ್ಯಾವಸ್ಥೆಯೊಳಗಾಗಲಿ, ಯೌವನದೊಳಗಾಗಲಿ, ವೃದ್ಧಾಪ್ಯದೊಳಗಾಗಲಿ ನಮಗೆ ಎಲ್ಲ ಕಾಲಗಳಲ್ಲಿ ಪ್ರೇಮ ಇರ್ತದೆ. ಆದರೆ ಆ ಕಾಲದಲ್ಲಿರ್ತಕ್ಕಂಥ ಪ್ರೇಮ ಅದು ಶಾಶ್ವತವಾಗಿರಂಗಿಲ್ಲ. ಒಂದು ಕಾಲದೊಳಗಿರ್ತದೆ, ಇನ್ನೊಂದು ಕಾಲದಲ್ಲಿ ಕೆಟ್ಟು ಹೋಗ್ತದೆ. ಆದರೆ ಎಲ್ಲ ಕಾಲಗಳಲ್ಲಿ ನಮ್ಮ ಮೇಲಿರ್ತಕ್ಕಂಥ ಪ್ರೀತಿ ಮಾತ್ರ ಕೆಡಂಗಿಲ್ಲ. ಶಿವರಾತ್ರಿ ಕಾಲ ಆಗಲಿ, ಶ್ರಾವಣ ಕಾಲ ಆಗಲಿ, ಎಲ್ಲ ಕಾಲದಲ್ಲಿರ್ತಕ್ಕಂಥ ಪ್ರೀತಿ ಮಾತ್ರ ನಮ್ಮ ಮೇಲೇನು ಪ್ರೀತಿ ಐತಲ್ಲ ಅದು ಮಾತ್ರ ಕೆಡಂಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಯಾವುದೇ ದೇಶದೊಳಗಾಗಲಿ, ಈಗ ನಮ್ಮ ಗ್ರಾಮದ ಮೇಲೆ ನಮಗೆ ಪ್ರೀತಿ ಇರ್ತದೆ, ಮತ್ತು ನಮ್ಮ ಗ್ರಾಮ ಬಿಟ್ಟು ಇನ್ನೊಂದು ಗ್ರಾಮದಲ್ಲಿ ಹೋದಾಗ ನಮಗಲ್ಲಿ ಪ್ರೀತಿ ಇರೋಂಗಿಲ್ಲ. ನಾವು ಯಾವುದೇ ದೇಶಗಳಿಗೆ ಹೋಗಲಿ ನಮ್ಮ ಮೇಲಿರ್ತಕ್ಕಂಥ ಪ್ರೀತಿ ಕೆಡ್ತದೇನು ಅಂತಂದರೆ ಕೆಡೋದಿಲ್ಲ. ಆದರೆ ಒಂದು ದೇಶದಲ್ಲಿರ್ತಕ್ಕಂಥ ಪ್ರೀತಿ ಇನ್ನೊಂದು ದೇಶದಲ್ಲಿ ಹೋದಾಗ ಇರಂಗಿಲ್ಲ. ಆದರೆ ನಾವು ಯಾವ ದೇಶಕ್ಕೆ ಹೋದ್ರೂ ಕೂಡ ನಮ್ಮ ಮೇಲಿರ್ತಕ್ಕಂಥ ಪ್ರೀತಿ ಎನ್ನುವಂಥದ್ದು ಯಾವತ್ತೂ ಕೆಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆವ ವಸ್ತುವಿನಳು, ಒಂದು ವಸ್ತುವಿಲಿರ್ತಕ್ಕಂಥ ಪ್ರೀತಿ ಮತ್ತೊಂದು ಸಮಯದೊಳಗೆ ಆ ವಸ್ತುವಿನ ಮೇಲೆ ಪ್ರೀತಿ ಕೆಡ್ತದೆ. ಯಾಕಂದ್ರೆ ಪ್ರತಿಕೂಲ ಆಯ್ತು ಅಂತಂದ್ರೆ ಅದರ ಮೇಲಿರ್ತಕ್ಕಂಥ ಪ್ರೀತಿ ಕೆಟ್ಟು ಹೋಗ್ತದೆ. ಆದರೆ ತನ್ನ ಮೇಲಿರ್ತಕ್ಕಂಥ ಪ್ರೀತಿ ಎನ್ನುವಂಥದ್ದು ಇದು ಯಾವ ಕಾಲಕ್ಕೂ ಕೆಡೋದಿಲ್ಲ. ಹಂಗೆ ತನ್ನ ಶರೀರದ ಮೇಲೆ ಎಷ್ಟು ಪ್ರೇಮ ಉಳ್ಳವನಾಗಿದ್ದಾನ, ಹಂಗೆ ಇಲ್ಲಿ ಗುರುಗಳಲ್ಲಿ ಆಗಲಿ ಮತ್ತು ತನ್ನ ಇಷ್ಟ ದೇವತೆಗಳಲ್ಲಾಗಲಿ ಯಾವ ಕೆಡಲಾರದಂಥ ಪ್ರೇಮ ಅನ್ನುವಂಥದ್ದನ್ನು ನಾವು ಇಟ್ಟೀವಿ ಅಂತಂದ್ರೆ ಇದಕ್ಕೆ ಭಕ್ತಿ ಅಂತ ಕರ್ಕೊಂಡು ಬರ್ತಾರೆ. ಪೂಜ್ಯೇಸು ಅನುರಾಗ ಭಕ್ತಿ ಅಂತ ಹೇಳಿದರು. ಪೂಜ್ಯೇಸು ಅಂತಂದ್ರೆ ಗುರುಗಳಲ್ಲಿ ಆಗಲಿ ಹಾಗೂ ಪರಮಾತ್ಮನಲ್ಲಿ ಆಗಲಿ ಯಾವ ಪ್ರೇಮವನ್ನು ಇಡ್ತಾ ಇದ್ದೇವಲ್ಲ ಇದಕ್ಕನ ಭಕ್ತಿ ಅಂತ ಕರ್ಕೊಂಡು ಬಂದಾರೆ. ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಾವತಿಗೆ ಬರ್ತಾ ಇದ್ದಾನೆ. ಬಂದಾಗ ವಿದುರನ ಸ್ಮರಣೆಯಾಯಿತು. ವಿದುರನನ್ನು ದರ್ಶಿಸಬೇಕು, ಅವನು ಭೇಟಿಯಾಗಿ ಹೋಗಬೇಕು ಅಂತ ವಿದುರನ ಮನೆಗೆ ಬಂದ. ವಿದುರ ಆ ಸಮಯದೊಳಗೆ ಮನೆಯೊಳಗಿರಲಿಲ್ಲ, ಹೊರಗಡೆ ಎಲ್ಲೋ ಹೋಗಿದ್ದ. ವಿದುರನ ಪತ್ನಿ ಸ್ನಾನವನ್ನು ಮಾಡ್ತಿದ್ಲು. ಆವಾಗ ಮನೆಗೆ ಬಂದು ವಿದುರ ಅಂತ ಕೂಗಿದ. ಆಗ ವಿದುರನ ಪತ್ನಿ ಇದು ಕೃಷ್ಣ ಪರಮಾತ್ಮನ ಧ್ವನಿ ಅಂತ ಗುರ್ತಾಯಿತು. ಆಕೆ ಸ್ನಾನ ಮಾಡೋದು ಹಂಗೆ ಬಿಟ್ಟು ದಿಗಂಬರಳಾಗಿ ಓಡಿ ಬಂದಳು. ಬಂದಾಗ ಕೃಷ್ಣ ಪರಮಾತ್ಮನ ನೋಡಿ ಆಕೆಗೆ ಭಕ್ತಿ ತುಂಬಿ ಬರ್ತದೆ. ಆಕೆ ಆ ಕೃಷ್ಣ ಪರಮಾತ್ಮನ ಧ್ಯಾನದೊಳಗೆ ಮೈ ಮರೆತು ಬಿಡ್ತಾ ಇದ್ದಾಳೆ, ಆಸನವನ್ನು ಹಾಕ್ತಾ ಇದ್ದಾಳೆ. ಆವಾಗ ಕೃಷ್ಣ ಪರಮಾತ್ಮ ತನ್ನ ಮೈ ಮೇಲಿರ್ತಕ್ಕಂಥ ವಸ್ತ್ರವನ್ನು ಚೆಲ್ತಾ ಇದ್ದಾನೆ. ಆವಾಗ ಕೃಷ್ಣ ಪರಮಾತ್ಮನ ಆಕೆ ಕೂಡಿಸ್ತಾ ಇದ್ದಾಳೆ. ಪರಮಾತ್ಮ ಬಹುದೂರದಿಂದ ಬಂದಾನ, ಇನ್ನೂ ಅಡಿಗೆ ಆಗಿಲ್ಲ, ಅವನಿಗೇನಾದರೂ ಹಣ್ಣು ತಿನ್ನಿಸ್ಬೇಕು ಅಂಥೇಳಿ ಮನೆಯೊಳಗೆ ಹೋಗಿ ಬಾಳೆಹಣ್ಣು ತೊಗೊಂಡು ಬರ್ತಾಳೆ. ತೊಗೊಂಡು ಬಂದು ಅದನ್ನು ಸುಲಿದು ಸಿಪ್ಪೆಯನ್ನು ಪರಮಾತ್ಮನ ಬಾಯೊಳಗಿಡ್ತಾಳೆ, ಹಣ್ಣನ್ನು ಕೆಳಗೆ ಚೆಲ್ತಾಳೆ. ಕೃಷ್ಣ ಪರಮಾತ್ಮ ಸಂತೋಷದಿಂದ ತಿಂತಾ ಇದ್ದಾನೆ. ನೋಟಕಿಗೆ ಯಾವುದು ಹಣ್ಣು ತಿನ್ನಿಸ್ಬೇಕು, ಸಿಪ್ಪೆ ಕೆಳಗೆ ಹಾಕಬೇಕನ್ನುವಂಥ ಭಾವ ಇಲ್ಲ. ಯಾಕೆಂದರೆ ಆಕೆಯ ಮನಸ್ಸು ಭಗವಂತನೊಳಗೆ ಲೀನಾಗಿ ಹೋಗಿಬಿಟ್ಟದು. ಆಕೆಗೆ ದೇಹದ ಭಾನವಿಲ್ಲ. ನಾ ಹಣ್ಣು ತಿನ್ನಿಸ್ತೀನಂತ ಆಕೆಗೆ ಭಾವ ಅದು. ಆದರೆ ಆಕೆ ತಿನ್ನಿಸ್ತಾ ಇರೋದೇನು ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆಯನ್ನು. ಹೀಗೆ ಒಂದು 4-5 ಹಣ್ಣು ಇದೇ ಥರ ಮಾಡ್ತಾಳೆ. ಸಿಪ್ಪೆಯನ್ನೇ ತಿನ್ನಿಸ್ತಾಳೆ ಹೊರತು ಹಣ್ಣು ಮಾತ್ರ ತಿನ್ನಿಸ್ತಾ ಇಲ್ಲ, ಹಣ್ಣು ಕೆಳಗೆ ಹಾಕ್ತಾ ಇದ್ಲು. ಅಷ್ಟೊತ್ತಿಗೆ ವಿದುರ ಬಂದಾಗ ಅವಾಗ ಆಕೆ ಸ್ವಲ್ಪ ಶರೀರದ ಮೇಲೆ ಪ್ರಜ್ಞೆ ಬಂತು. ವಿದುರ ನೋಡ್ತಾ ಇದ್ದಾನೆ, ನನ್ನ ಪತ್ನಿ ಕೃಷ್ಣ ಪರಮಾತ್ಮನಲ್ಲಿ ಎಂಥ ಭಕ್ತಿಯನ್ನು ಮಾಡ್ತಾ ಇದ್ದಾಳಲ್ಲ. ಅವನಿಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ, ಆನಂದದ ಭಾಷ್ಪಗಳನ್ನೇ ಸುರಿಸ್ತಾ ಇದ್ದಾನೆ. ಆಕೆಗೆ ಮೈ ಮೇಲೆ ಪ್ರಜ್ಞೆ ಬಂತು. ಅಯ್ಯೋ, ನಾನು ಸ್ನಾನ ಮಾಡೋದು ಬಿಟ್ಟು ಬರೀ ದಿಗಂಬರಳಾಗಿ ಬಂದಿದ್ದೀನಂತ ಓಡಿ ಹೋಗಿ ಸಿರಿ ಉಟ್ಕೊಂಡ್ಬರ್ತಾ ಇದ್ದಾಳೆ. ಬಂದು ನೋಡ್ತಾಳೆ,
ಅಯ್ಯೋ, ನಾನು ಭಗವಂತನಿಗೆ ಹಣ್ಣು ತಿನ್ನಿಸಿಲ್ಲ, ಸಿಪ್ಪಿ ತಿನ್ನಿಸಿದ್ದೀನಿ, ಹಣ್ಣು ಕೆಳಗೆ ಚೆಲ್ಲಿದ್ದೀನಲ್ಲ. ನಾನು ಭಾವಪರವಶಳಾಗಿ ಭಗವಂತನಲ್ಲಿ ನನ್ನ ವೃತ್ತಿ ಲೀನಾಗಿ ಹೋಗಿಬಿಟ್ಟಿತ್ತು. ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಕಲ್ಪನೆ ಇದ್ದಿದ್ದಿಲ್ಲ ಅಂಥೇಳಿ ಆವಾಗ ಪರಮಾತ್ಮ ಅಪರಾಧ ಆಯಿತು. ಈಗ ನೋಡು, ಇದನ್ನು ಹಣ್ಣು ತಿನ್ನು ಅಂಥೇಳಿ ಬಾಳೆಹಣ್ಣು ಸುಲಿದು ಸಿಪ್ಪಿ ಕೆಳಗೆ ಹಾಕಿ ಆ ಬಾಳೆಹಣ್ಣು ಪರಮಾತ್ಮನ ಬಾಯಿಯೊಳಗಿಟ್ಟಾಗ ಪರಮಾತ್ಮ ಇದು ರುಚಿ ಇಲ್ಲ ಅಂತೇಳಿ ಉಗುಳಿಬಿಟ್ನಂತೆ. ಅಂದರೆ ಇವಾಗ ಆಕೆ ವೃತ್ತಿ ಬಹಿರ್ಮುಖ ಬಂತು, ಈಗ ಹಣ್ಣಿನಲ್ಲಿ ಬಂತು. ಇದು ಹಣ್ಣು ತಿನ್ನಿಸ್ಬೇಕು, ಇದು ಸಿಪ್ಪಿ ತಿನ್ನಿಸಬಾರ್ದು ಅನ್ನುವಂಥ ಆಕೆಗೆ ಕಲ್ಪನಾ ಬಂತು. ಈಗ ಪರಮಾತ್ಮನ ಧ್ಯಾನ ಇಲ್ಲ ಆಕೆಗೆ, ಹಣ್ಣಿನ ಮೇಲೆ ಧ್ಯಾನ ಅದು. ಯಾವುದನ್ನು ತಿನ್ನಿಸ್ಬೇಕು ಅನ್ನುವಂಥ ಕಲ್ಪನೆ ಆಕೆಗೆ ಗುರುತಾಗಕತ್ತದ ಅಂದ ಕೂಡಲೇ ಪರಮಾತ್ಮಂದ, ನೀನು ಭಗವಂತನಲ್ಲಿಯೇ ನಿನ್ನ ವೃತ್ತಿ ಅನ್ನುವಂಥದ್ದು ಅಖಂಡವಾಗಿ ಲೀನ ಮಾಡಿ ನೀ ಏನು ಸಿಪ್ಪಿನೇ ತಿನ್ನಿಸಿದೆಲ್ಲ ಅದರೊಳಗನ ಅಮೃತ ಇತ್ತು, ಅದರೊಳಗನ ಆನಂದ ಅನ್ನುವಂಥದ್ದಿತ್ತು. ಈಗ ನಿನ್ನ ವೃತ್ತಿ ಬಹಿರ್ಮುಖ ಆಗ್ಯದ. ಇವಾಗ ನಿನ್ನ ವೃತ್ತಿ ಅನ್ನುವಂಥದ್ದು ಬಹಿರ್ಮುಖವಾಗಿರುವುದರಿಂದ ಈಗ ನೀನು ಹಣ್ಣು ತಿನ್ನಿಸಿದ್ರೂ ಕೂಡ ಆ ಮಾಧುರ್ಯ ಅನ್ನುವಂಥದ್ದು ಮೊದಲಿನಂತೆ ಇಲ್ಲ ಅಂತ ಹೇಳಿದಂತೆ. ಹಂಗೆ ಅಂಕೋಲಂ ನಿಜ ಬೀಜ ಸಂತತಿರಯಸ್ಕಾಂತೋಪಲಂ ಸೂಚಿಕಾ ಸಾಧ್ವೀ ನೈಜ ವಿಭುಂ ಲತಾಕ್ಷಿತಿರುಹಂ ಸಿಂಧುಸ್ಸರಿದ್ವಲ್ಲಭಂ ಪ್ರಾಪ್ನೋತಿಹ ಯಥಾ ತಥಾ ಪಶುಪತೆ ಪಾದಾರವಿಂದದ್ವಯಂ ಚೇತೋ ವೃತ್ತಿ ಉಪೇತಿ ತಿಷ್ಠತಿ ಸದಾ ಸಾ ಭಕ್ತಿರಿತ್ಯುಚ್ಯತೆ. ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು ಶಿವಾನಂದ ಲಹರಿಯೊಳಗೆ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಹೆಂಗೆ ಅಂಕೋಲ ಮರದ ಹಣ್ಣುಗಳು ಪಕ್ವಾದ ಮೇಲೆ ಅವು ಕೆಳಗೆ ಬಿದ್ದು ಅಂತಂದ್ರೆ ಅವು ತಮ್ಮ ಮೂಲವನ್ನೇ ಬಡ್ಡೆಯನ್ನೇ ಹೋಗಿ ಸೇರ್ತಾ ಇದ್ದಾವಂತೆ. ಒಂದು ಸೂಜಿ ಅನ್ನುವಂಥದ್ದು ಸೂಜಿಗಲ್ಲನ್ನು ಯಾವ ರೀತಿ ಆಕರ್ಷಣೆ ಮಾಡ್ತದೆ, ಒಬ್ಬ ಪತಿವ್ರತೆಯಾಗಿರ್ತಕ್ಕಂಥ ಹೆಣ್ಣು ಮಗಳು ತನ್ನ ಪತಿಯನ್ನೇ ಹೆಂಗೆ ಸೇರ್ತಾ ಇದ್ದಾಳೆ, ಒಂದು ಬಳ್ಳಿ ಅನ್ನುವಂಥದ್ದು ಮರವನ್ನು ಹೆಂಗೆ ಆಶ್ರಯ ಮಾಡಿಕೊಳ್ತದೆ, ನದಿಗಳು ಹೆಂಗೆ ಸಾಗರವನ್ನೇ ಸೇರ್ತಾ ಇದ್ದಾವೆ, ಹಾಗೆ ನಮ್ಮ ಚಿತ್ತವೃತ್ತಿ ಅನ್ನುವಂಥದ್ದು, ನಮ್ಮ ಮನೋವೃತ್ತಿ ಅನ್ನುವಂಥದ್ದು, ಹೇ ಪಶುಪತಿಯಾಗಿರ್ತಕ್ಕಂಥ ಪರಮಾತ್ಮನೇ, ನಿನ್ನ ಪಾದಗಳನ್ನು ಸೇರಿ ಯಾವಾಗಲೂ ಅಲ್ಲೇ ನಿಂತದ್ದಾದರೆ ಇದಕ್ಕೆ ಭಕ್ತಿ ಅಂತ ಕರ್ಕೊಂಡು ಬಂದಾರ. ಅಂದರೆ ನಮ್ಮ ಮನೋವೃತ್ತಿ ಪರಮಾತ್ಮನ ಚರಣಗಳಲ್ಲಿ ಲೀನಾಗಿಬಿಡಬೇಕು. ನಮ್ಮ ವೃತ್ತಿಯೊಳಗೆ ಭಗವಂತನೇ ತುಂಬಿಕೊಳ್ಳಬೇಕು. ಗುರುವಿನ ಸ್ಮರಣೆ ಎನ್ನುವಂಥದ್ದು ಬರಬೇಕು. ನಾವು ಗುರುಚಿಂತನವನ್ನು ಮಾಡಬೇಕು, ಪರಮಾತ್ಮನ ಚಿಂತನವನ್ನು ಮಾಡಬೇಕು. ಅದನ್ನು ಬಿಟ್ಟು ನಾವು ಬೇರೆ ಯಾವುದೇ ಪ್ರಪಂಚಗಳ ವಿಷಯಗಳ ಚಿಂತನ ಅನ್ನುವಂಥದ್ದು ಮಾಡಬಾರದು ಅಂತ ಹೇಳ್ತಾರೆ. ಇದು ನಿಜವಾದ ಭಕ್ತಿ ಅಂತ ಹೇಳಿಸಿಕೊಳ್ತದೆ. ನಾವು ಪರಮಾತ್ಮನನ್ನು ಒಲಿಸ್ಕೊಳ್ಬೇಕಾದ್ರೆ ಈ ರೀತಿಯಾಗಿ ಅನನ್ಯವಾದ ಪ್ರೇಮದಿಂದ ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿಗೆ ಲಕ್ಷಣ ಮಾಡಿದರು. ನಾವು ಪರಮಾತ್ಮನಿರ್ತಕ್ಕಂಥ ಪರಮ ಪ್ರೇಮ, ಅತ್ಯಧಿಕವಾದ ಪ್ರೇಮವನ್ನು ಆ ಭಗವಂತನಲ್ಲಿ ಇರಿಸಿದ್ದಾದರೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಅಂತ ಹೇಳಿಸಿಕೊಳ್ತದೆ ಅಂತೇಳಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಾರ. ಯಾಕಂದ್ರೆ ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅಂತ ಹೇಳಿದರು. ಮುಕ್ತಿಗೆ ಎಷ್ಟೋ ಸಾಧನೆಗಳನ್ನು ಹೇಳ್ಯಾರ. ಆ ಎಲ್ಲ ಸಾಧನೆಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸುಲಭವಾದ ಸಾಧನ ಯಾವುದು ಅಂತಂದರೆ ಭಕ್ತಿ ಎನ್ನುವಂಥದ್ದು. ಭಕ್ತಿಯಿಂದಲೇ ಶರಣರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ದಾಸವರಣ್ಯರು ಕೂಡ ಭಕ್ತಿಯನ್ನು ಮಾಡಿ ಕೃಷ್ಣ ಪರಮಾತ್ಮನ ಒಲುಮೆಗೆ ಪಾತ್ರರಾದರು, ಶ್ರೀರಾಮನ ದರ್ಶನವನ್ನು ಮಾಡಿಕೊಂಡ್ರು. ಹಾಗೆ ಇಲ್ಲಿ ಭಕ್ತಿಯಿಂದಲೇ ಅನೇಕ ಮಹನೀಯರು, ತಪಸ್ವಿಗಳು, ಯೋಗಿಗಳು ಎಲ್ಲ ಭಕ್ತಿ ಮೂಲಕವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತರಾಗಿದ್ದಾರೆ. ಅದಕ್ಕೆ ಅಂಥ ಭಕ್ತಿಯನ್ನೇ ಕೊಡು ಅಂತೇಳಿ ಇಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಬೇಡಿಕೊಳ್ತಾರೆ. ಒಮ್ಮೆ ಸ್ವಾಮಿ ವಿವೇಕಾನಂದರು, ಅಂದರೆ ಅವ್ರ ಪೂರ್ವನಾಮ ನರೇಂದ್ರ ಅಂಥೇಳಿ, ರಾಮಕೃಷ್ಣ ಪರಮಹಂಸರ ಹತ್ರ ಬಂದರು. ಗುರುಗಳೇ, ನನಗೆ ಭಾಳ ಬಡತನ ಅದ, ಮನೆಯೊಳಗೆ ನಾನು ಭಾಳ ಕಷ್ಟ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ತಾವು ಕಾಳಿಕಾ ಮಾತೆಯ ಆರಾಧಕರು, ಆ ದೇವಿಯಲ್ಲಿ ನಮಗೆ ಸಂಪತ್ತಾಗುವಂಗೆ ನಮಗೆ ಕೇಳಿಕೊಡ್ರಿ ಅಂತಂದಾಗ ಪರಮಹಂಸರು ಹೇಳ್ತಾರೆ, ನಾನು ಯಾಕಪ್ಪ, ನೀನೇ ಹೋಗು, ಭಕ್ತಿಯಿಂದ ಆ ದೇವಿಯನ್ನು ಪ್ರಾರ್ಥನೆ ಮಾಡು, ಆಕೆ ನಿನಗೆ ಪ್ರಕಟ ಆಗ್ತಾ ಇದ್ದಾಳೆ, ಅವಾಗ ನೀನ ಕೇಳ್ಕೊಳ್ಳಲ್ಲ ಅಂತಂದಾಗ ಆಗಲಿ ಅಂತ ಹೋದರು.
ಹೋಗಿ ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿದರು. ದೇವಿ ಪ್ರತ್ಯಕ್ಷಳಾದ್ಲು. ನರೇಂದ್ರ ಏನು ಬೇಕು ಅಂತ ಕೇಳಿದ್ಲು. ಆವಾಗ ಹೇ ಜಗನ್ಮಾತೆ ನನಗೆ ಭಕ್ತಿಯನ್ನು ಕೊಡು ಅಂತ ಕೇಳಿದರು. ಆ ದೇವಿಯ ದರ್ಶನ ಆದ ಕೂಡಲೇ ಅವರಿಗೆ ಭಕ್ತಿ ಆವೇಶ ಆಗಿ ಭಕ್ತಿಯನ್ನು ಕೊಡು ಅಂತಂದಾಗ ತಥಾಸ್ತು ಅಂತಂದ್ಲು. ಮತ್ತು ನರೇಂದ್ರ ಹೊರಗೆ ಬಂದರು. ಹೊರಗೆ ಬಂದ ಮೇಲೆ ಅವರಿಗೆ ಅರ್ಥ ಆಯಿತು, ಅಯ್ಯೋ ನಾನು ಬಡತನ ಹೋಗಲಿ ಅಂತ ಕೇಳಬೇಕಾಗಿತ್ತು ಅಂತ ಮತ್ತು ಗುರುಗಳ ಹತ್ಯಕ್ಕೆ ಬಂದರು. ಗುರುಗಳು ಕೇಳಿದರು, ಏನಪ್ಪ ಕೇಳಿದೇನು ಅಂತಂದರು. ಇಲ್ಲ ಗುರುಗಳೇ, ನಾನು ಭಕ್ತಿ ಕೊಡುವಂತ ಕೇಳಿದೆ, ನನ್ನ ಬಡತನ ದೂರ ಆಗಲಿ ಅಂತ ಕೇಳಲಿಲ್ಲ ಅಂತಂದರು. ಹಾಗಾದ್ರೆ ಇದು ಒಂದು ಸಾರಿ ಹೋಗು ಅಂತಂದರು. ಮತ್ತೆ ದೇವಿಯನ್ನು ಪ್ರಾರ್ಥನೆ ಮಾಡಿದರು. ದೇವಿ ಪ್ರಕಟಳಾದ್ಲು. ಏನು ಬೇಕು ನರೇಂದ್ರ ಅಂತಂದು. ನನಗೆ ಜ್ಞಾನವನ್ನು ಕೊಡು ಅಂತ ಕೇಳಿದರು. ಮತ್ತೆ ಹೊರಗೆ ಬಂದಾಗ ಮತ್ತೆ ಅವರಿಗೆ ಧ್ಯಾಸ ಆಯಿತು, ಅಯ್ಯೋ ನಾನು ಬಡತನ ಹೋಗಲಿ ಅಂತ ಕೇಳಿಲ್ವಲ್ಲ, ಜ್ಞಾನವನ್ನು ಕೊಡು ಅಂತ ಕೇಳಿದ್ನಲ್ಲ ಅಂತ ಗುರುಗಳ ಹತ್ರ ಬಂದಾಗ ಗುರುಗಳು ಹೇಳಿದರು, ಇದು ಒಂದು ಸಾರಿ ಹೋಗು, ನಿನ್ನ ಪ್ರಾರ್ಥನೆಗೆ ಆ ದೇವಿ ಮತ್ತೆ ಬರ್ತಾಳ, ಬಂದಾಗ ನೀನು ಈ ಸಲ ಬಡತನ ದೂರ ಆಗಲಿ ಅಂತ ಕೇಳ್ಕೊ ಅಂತಂದರು. ಆಗಲಿ ಅಂತ ಹೋದರು. ಮತ್ತೆ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ದೇವಿ ಪ್ರಕಟಳಾದ್ಲು. ನರೇಂದ್ರ ಮತ್ತೆ ಬಂದಿಲ್ಲ, ಏನು ಬೇಕು ಅಂತಂದಾಗ ವೈರಾಗ್ಯವನ್ನು ಕೊಡು ಅಂತ ಕೇಳಿದ್ರಂತ. ಹಿಂಗೆ ಅವರು 3 ಸಾರಿ ಹೋದ್ರೂ ಕೂಡ ದೇವಿಯಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯವನ್ನೇ ಕೇಳಿದರೆ ಹೊರತು ನಶ್ವರವಾಗಿರ್ತಕ್ಕಂಥ ಭೋಗವನ್ನು ಕೇಳಲಿಕ್ಕಾಗಲಿಲ್ಲ. ದೇವಿ ಪ್ರತ್ಯಕ್ಷ ಆದಾಗ ಈ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥ ಭಕ್ತಿ, ಜ್ಞಾನ, ವೈರಾಗ್ಯ ಕೇಳಿದರು ಅಂಥೇಳಿ ಹಿಂಗೆ ಉದಾಹರಣೆ ಬರ್ತದೆ. ಹಂಗೆ ಇಲ್ಲಿ ಶ್ರೀ ಮನ್ಯಜೀವನ ಶ್ರೀಗಳವರು ಪರಮಾತ್ಮನಲ್ಲಿ ಅಂಥ ಶ್ರೇಷ್ಠವಾದ ಭಕ್ತಿ ಎನ್ನುವಂಥದ್ದನ್ನು ಕೇಳಿದ್ದಾರೆ. ಇನ್ನು ಎರಡನೇದಾಗಿ, ಅದು ಇದು ಎನ್ನದ ಕಿಳತತ್ವವನೇತಿಗಳೆದು ಉಳಿದ ಸದಮಳಚಿದಾನಂದ ಪೂರ್ಣತಾನೆಂದು ಹೃದಯದೊಳು ನಂಬಿ ಬಹುಮತವನೆಣಿಸದೆ ಮತ್ತೆ ಪದುಳದಿಂದಿರಲದೆ ಸಹಜ ಸುಜ್ಞಾನ. ಈಗ ಜ್ಞಾನವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ ಪರಮಾತ್ಮನಲ್ಲಿ. ಯಾಕಂದರೆ ಅಜ್ಞಾನ ಮೂಲಕವಾಗಿ ನಮಗೆ ಈ ಸಂಸಾರ ಪ್ರಾಪ್ತ ಆಗ್ಯದ. ನಮಗೆ ಈ ಮನುಷ್ಯ ಜನ್ಮ ಬರಾಕೆ ಏನಪ್ಪ ಕಾರಣ ಅಂತಂದರೆ ನಾವು ಅಜ್ಞಾನ ಮೂಲಕವಾಗಿ ಇಲ್ಲಿ ಹುಟ್ಟಿ ಬಂದೇವಿ. ಅದಕ್ಕೆ ಜ್ಞಾನವನ್ನು ಕೊಡು ಅಂತ ಕೇಳ್ತಾರೆ. ಅದು ಇದು ಎನ್ನದೆ ಅಖಿಳ ತತ್ವವ ನೇತಿಗಳೆದು ಅಂತ ಹೇಳಿದರು. ಅದು ಅಂತಂದರೆ ಪರೋಕ್ಷನಾಗಿರ್ತಕ್ಕಂಥ ಪರಮಾತ್ಮ. ಇದು ಅಂತಂದರೆ ಅಪರೋಕ್ಷಕ್ಕೆ ವಿಷಯನಾಗಿರ್ತಕ್ಕಂಥ ಯಾವ ಜೀವ. ಎನ್ನದೆ ಅಂದರೆ ಅನ್ಲಾರ್ದಂಗೆ ಅಖಿಳ ತತ್ವವ ನೇತಿಗಳೆದು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ತತ್ವಗಳನ್ನು ನಾವು ನೇತಿಗಳಬೇಕು. ಇಲ್ಲಿ ಪರಮಾತ್ಮ ಪರೋಕ್ಷದಾನ ಮತ್ತು ಜೀವ ಅಪರೋಕ್ಷ ಆಗಿದ್ದಾನೆ. ಇವರಿಬ್ಬರಲ್ಲಿ ಭೇದ ಅನ್ನುವಂಥ ತೋರ್ಲಿಕ್ಕತ್ತದ. ಈ ಭೇದಕ್ಕೆ ಕಾರಣ ಯಾವುದು ಅಂತಂದರೆ ಇಲ್ಲಿ ಮಾಯಾ ಮತ್ತು ಅವಿದ್ಯೆ ಅನ್ನುವಂಥ ಉಪಾಧಿ. ಆ ಚೈತನ್ಯಕ್ಕೆ ಮಾಯಾ ಉಪಾಧಿಯಾದಾಗ ಈಶ್ವರನಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಬರ್ತಾ ಇದ್ದಾವೆ. ಈ ಚೈತನ್ಯಕ್ಕೆ ಅವಿದ್ಯೆ ಉಪಾಧಿಯಾದಾಗ ಅಲ್ಪಜ್ಞತ್ವಾದಿಗಳು ಜೀವನಲ್ಲಿ ಪ್ರಾಪ್ತವಾಗ್ತಾ ಇದ್ದಾವೆ. ಆ ಈಶ್ವರನಲ್ಲಿರ್ತಕ್ಕಂಥ ಮಾಯಾ ಉಪಾಧಿ ಮತ್ತು ಜೀವನಲ್ಲಿರ್ತಕ್ಕಂಥ ಯಾವ ಅವಿದ್ಯೆ ಉಪಾಧಿ ಅಂತೇನದ ಇವುಗಳನ್ನು ನಾವು ನೇತಿಗಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಈಶ್ವರನಿರ್ತಕ್ಕಂಥ ಮಾಯಾ ಉಪಾಧಿಯಿಂದ ಏನಾಗೈತಿ ಅಂತಂದರೆ ಈ ಜೀವ ಸರ್ವಜ್ಞ ಅಂತ ಹೇಳಿಸಿಕೊಂಡಾನ. ಮತ್ತು ಪ್ರಕೃತಿ, ಮಹತ್ತತ್ವ, ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಭೂತಗಳು ಇವುಗಳನ್ನು ನಾವು ತೆಗೆದು ಹಾಕಬೇಕು. ಇನ್ನು ಜೀವನಲ್ಲಿರ್ತಕ್ಕಂಥ ಒಂದು ಅವಿದ್ಯೆ ಅನ್ನುವಂಥ ಏನು ಉಪಾಧಿ ಐತಲ್ಲ, ಆ ಉಪಾಧಿ ಮೂಲಕವಾಗಿ ತೋರ್ತಕ್ಕಂಥ ಅಲ್ಪಜ್ಞತ್ವಾದಿಗಳನ್ನು ಮತ್ತು ಇಲ್ಲಿ ಪಂಚಕರಣಗಳಾಗಲಿ, ದಶೇಂದ್ರಿಯಗಳಾಗಲಿ, ಪಂಚಪ್ರಾಣಗಳಾಗಲಿ ಮತ್ತು ಪಂಚ ವಿಷಯಗಳದಾವಲ್ಲ, ಈ 25 ತತ್ವಗಳನ್ನು ನಾವಿಲ್ಲಿ ನೇತಿಗಳಿಬೇಕು ಅಂತ. ಇವು ಉಪಾಧಿಗಳಿಂದ ತೋರ್ತಾ ಇದ್ದಾವೆ. ಆ ಉಪಾಧಿ ಧರ್ಮಗಳನ್ನು ನಾವು ಹೀಗೆ ತೆಗೆದು ಹಾಕಿದಾಗ ಅಲ್ಲಿ ಉಳಿಯುವಂಥದ್ದೇನು? ಉಳಿದ ಸದಮಳಚಿದಾನಂದ ತಾನೆಂದು ಉಳಿದಿರ್ತಕ್ಕಂಥ ಯಾವ ಸದ್ರೂಪ ಅಂದ್ರೇನು? ತ್ರಿಕಾಲ ಅವಾಧ್ಯತ್ವಂ ಸದ್ರೂಪತ್ವಂ ಅಂತ ಕರೀತಾರೆ. 3 ಕಾಲದಲ್ಲಿ ಯಾವುದು ನಾಶವನ್ನು ಹೊಂದುವುದಿಲ್ಲವೋ ಅದು ಸದ್ರೂಪ ಅಂತ ಹೇಳಿಸಿಕೊಳ್ಳುತ್ತದೆ. ಮತ್ತು ಅಮಳ ಅಂತಂದ್ರೆ ಏನು? ಪವಿತ್ರವಾಗಿರುವಂಥದ್ದು. ಚಿದಾನಂದ ಮತ್ತು ಚೇತನ ರೂಪವಾಗಿರ್ತಕ್ಕಂಥದ್ದು. ಆನಂದ ಅಂದರೆ
ಕೇವಲ ಆನಂದ ಸ್ವರೂಪ, ಸುಖ ಸ್ವರೂಪವಾಗಿರತಕ್ಕಂಥದ್ದು. ಪೂರ್ಣ ತಾನೆಂದು ಆ ಪೂರ್ಣವಾಗಿರ್ತಕ್ಕಂಥ ಚೈತನ್ಯ ಏನು ಉಳಿತದಲ್ಲ, ಅದುವೇ ನಮ್ಮ ನಿಜವಾದ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜಗುಣಶೀಲರು ಕೂಡ ಒಂದು ಕಡೆ ಹೇಳ್ತಾರೆ, ಘಟಮಠವೆರಡುಂ ಬಿಚ್ಚಿದೊಡೆಂತು ದಿಟ ಮೊಳೆಯುವುದೆಂತಿಹುದಾಗಸವಂತು ಒಂದು ದೃಷ್ಟಾಂತ ಕೊಟ್ಟು. ಈಗ ಒಂದು ಮಹಾಬೈಲ್ ಅನ್ನುವಂಥದ್ದು, ಅಲ್ಲಿ ನಾವು ಮಠ ಕಟ್ಟಿದ್ದೀವಿ ಅಂತಂದರೆ ಆ ಮಠದಲ್ಲಿರ್ತಕ್ಕಂಥ ಆಕಾಶಕ್ಕೆ ಮಠಾಕಾಶ ಅಂತ ಕರೀತಾರೆ. ಒಬ್ಬ ಕುಂಬಾರ ಗಡಿಗೆ ಮಾಡಿದ ಅಂತಂದ್ರೆ ಆ ಗಡಿಗೆಯೊಳಗಿರ್ತಕ್ಕಂಥ ಆಕಾಶಕ್ಕೆ ಘಟಾಕಾಶ ಅಂತ ಕರೀತಾ ಇದ್ದಾರೆ. ಈಗ ಅಲ್ಲಿ ಇರೋದು ಒಂದು ಮಹಾಕಾಶ. ಆ ಮಹಾಕಾಶದೊಳಗೆ ಘಟ ಮತ್ತು ಮಠ ಅನ್ನುವಂಥ ಉಪಾಧಿಗಳ ಮೂಲಕವಾಗಿ ಆಕಾಶ ಅನ್ನುವಂಥದ್ದು ಭೇದವಾಗಿ ತೋರ್ತು. ಘಟದೊಳಗಿರ್ತಕ್ಕಂಥ ಆಕಾಶಕ್ಕೆ ಘಟಾಕಾಶ ಅಂತ ಕರೆದ್ರು, ಮಠದಾಗಿರ್ತಕ್ಕಂಥ ಆಕಾಶಕ್ಕೆ ಮಠಾಕಾಶ ಅಂತ ಕರೆದ್ರು. ಆ ಘಟ ಮಠ ಅನ್ನುವಂಥ ಎರಡು ಉಪಾಧಿ ತೆಗೆದುಬಿಟ್ರೆ ಅಲ್ಲೇನು ಉಳಿತದೆ? ಒಂದು ಮಹಾಕಾಶ ಅನ್ನುವಂಥದ್ದು ಹೆಂಗೆ ಉಳಿತದೋ ಹಾಗೆ ಇಲ್ಲಿ ಜೀವ ಮತ್ತು ಈಶ್ವರರಿಗೆ ಈ ಅವಿದ್ಯಾ ಮತ್ತು ಮಾಯಾ ಅನ್ನುವಂಥ ಏನು ಉಪಾಧಿಗಳದಾವಲ್ಲ, ಈ ಉಪಾಧಿಯನ್ನು ತೆಗೆದು ಹಾಕಿಬಿಟ್ರೆ ಅಖಂಡೈಕ ರಸವಾಗಿರ್ತಕ್ಕಂಥ ಒಂದು ಶುದ್ಧ ಚೇತನ, ಆ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಅದು ಉಳಿತದ. ಅಂಥ ಪೂರ್ಣ ಪರಬ್ರಹ್ಮ ಚೈತನ್ಯವೇ ತಾನಾಗಿದ್ದೀನಿ ಅಂತೇಳಿ ಹಿಂಗೆ ನಾವು ನಂಬಬೇಕಂತಾರೆ. ಗುರುಗಳು ಇಂಥ ತತ್ವ ನಮಗೆ ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡಿರ್ತಕ್ಕಂಥ ಜ್ಞಾನದೊಳಗೆ ನಮಗೆ ನಂಬಿಕೆ ಬರಬೇಕು. ಅದನ್ನು ನಾವು ಅನುಸಂಧಾನ ಮಾಡಬೇಕು. ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ, ದೇಹಾದಿಗಳು ನಾನಲ್ಲ, ನಾನು ಜೀವನಲ್ಲ, ನಾನು ಸಂಸಾರಿಯಲ್ಲ, ನನಗೆ ಹುಟ್ಟು ಸಾವುಗಳು ಇಲ್ಲ, ನಾನು ಪರಿಪೂರ್ಣವಾಗಿರತಕ್ಕಂಥ ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಎನ್ನುವಂಥ ಈ ಒಂದು ದಿವ್ಯ ಜ್ಞಾನ ನಮಗೆ ಆಯಿತು ಅಂತಂದರೆ ಬಹುಮತವನೆಣಿಸದೆ. ಇಲ್ಲಿ ಅನೇಕ ಮತವಾದಿಗಳು ಬರ್ತಾರೆ. ಚಾರ್ವಾಕ, ಬೌದ್ಧ, ಜೈನ, ಸಾಂಖ್ಯ, ಈ ಮತಗಳ ಬಗ್ಗೆ ನಾವು ಅವೆಲ್ಲ ಅವರು ದ್ವೈತವನ್ನು ಬೋಧ ಮಾಡ್ತಾರೆ. ಪ್ರಪಂಚ ಸತ್ಯ ಅಂತ ಹೇಳ್ತಾರೆ. ಜೀವ ಪರಮಾತ್ಮರಲ್ಲಿ ಭೇದವನ್ನೇ ಕಲ್ಪಿಸ್ತಾ ಇದ್ದಾರೆ. ಅದಕ್ಕೆ ಅಂಥ ಒಂದು ಮತ, ಭೇದ ಬೋಧಕವಾಗಿರ್ತಕ್ಕಂಥ ಮತಗಳನ್ನು ನಾವು ಲೆಕ್ಕಕ್ಕೆ ತಗೊಳ್ಬಾರ್ದಂತಾರೆ ಅವರು. ಪದುಳದಿಂದಿರಲ್ಲದೆ ನಾವು ಸಂತೋಷವಾಗಿ ನಮ್ಮ ವೃತ್ತಿಯನ್ನು ಬ್ರಹ್ಮಾಕಾರ ಮಾಡಿಕೊಂಡು ಸರ್ವತ್ರ ಬ್ರಹ್ಮವನ್ನೇ ನಾವು ಕಾಣ್ತಾ ಇದ್ದೀವಿ ಅಂತಂದರೆ ನಮ್ಮ ಹೃದಯದೊಳಗೆ ಆನಂದ ಅನ್ನುವಂಥ, ಸಂತೋಷ ಅನ್ನುವಂಥದ್ದು ತೋರ್ತದೆ. ನಾವು ಅಂಥ ಶ್ರೇಷ್ಠವಾದ ಸಂತೋಷವನ್ನು ಹೊಂದ್ತಾ ಇದ್ದೀವಿ. ಈ ರೀತಿಯಾಗಿ ಸಹಜವಾಗಿ ನಾವು ಆ ಸ್ವರೂಪ ಸ್ಥಿತಿಯೊಳಗೆ ಇದ್ದೀವಿ ಅಂತಂದರೆ ಇದಕ್ಕೆ ನಿಜವಾದ ಸುಜ್ಞಾನ ಅಂತ ಕರೀತಾ ಇದ್ದಾರೆ. ಇಂಥ ಜ್ಞಾನದಿಂದಲೇ ಅಜ್ಞಾನದ ನಿವೃತ್ತಿ ಎನ್ನುವಂಥದ್ದಾಗ್ತದೆ. ನಾವು ಪರಮಾತ್ಮನ ಜ್ಞಾನವನ್ನು ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಅದಕ್ಕಿಲ್ಲಿ ಜೀವ ಪರಮಾತ್ಮರ ಏಕತ್ವ ಜ್ಞಾನವೇ ಇಲ್ಲಿ ಮೋಕ್ಷಕ್ಕೆ ಸಾಧನ ಆಗ್ಯದ ಅಂತ ಹೇಳ್ತಾರೆ. ಅದಕ್ಕಿಲ್ಲಿ ನಮಗೇನು ಉಪಾಧಿ ಧರ್ಮ ನೇತಿ ಕಡಿಬೇಕು. ಈ ಹಂಗೆ ಸ್ವಯಂ ದೇವದತ್ತ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಅಂದರೆ ಭಾಗತ್ಯಾಗ ಲಕ್ಷಣ ಮೂಲಕವಾಗಿ ನಾವು ಗುರುಗಳಿಂದ ತಿಳ್ಕೋಬೇಕು. ಗುರುಗಳು ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾರೆ. ತತ್ ತ್ವಂ ಅಸಿ, ಆ ಪರಮಾತ್ಮನೇ ನೀನದಿ ಅಂತ ಹೇಳ್ತಾರೆ. ಇಲ್ಲಿ ತತ್ಪದದೊಳಗೆ ವಾಚಾರ್ಥ ಬರ್ತದೆ, ತ್ವಂ ಪದದಲ್ಲಿ ವಾಚಾರ್ಥ ಬರ್ತದೆ. ತತ್ಪದದ ವಾಚಾರ್ಥ ಮಾಯಾ ಉಪಾದಿಯಿಂದ ಕೂಡಿಕೊಂಡಿರ್ತಕ್ಕಂಥ ಈಶ್ವರ. ತ್ವಂಪದದ ವಾಚಾರ್ಥದೊಳಗೆ ಅವಿದ್ಯೆ ಉಪಾದಿಯಿಂದ ಕೂಡಿಕೊಡ್ತಕ್ಕಂಥ ಜೀವ. ಈ ವಾಚಾರ್ಥದಲ್ಲಿ ಭೇದ ಅನ್ನುವಂಥದ್ದು ಅದು. ಲಕ್ಷಾರ್ಥದಲ್ಲಿ ಮಾತ್ರ, ಯಾಕಂದರೆ ಅಲ್ಲಿ ಭಾಗತ್ಯಾಗ ಲಕ್ಷಣ, ವಿರೋಧಾಂಶಗಳನ್ನ ತ್ಯಾಗ ಮಾಡಬೇಕು. ಆ ಮಾಯೆಯಿಂದ ಅವನಲ್ಲಿ ಸರ್ವಜ್ಞತ್ವಾಗಿ ತೋರ್ಯಾವ, ಅವಿದ್ಯೆಯಿಂದ ಕಿಂಚಿಜ್ಞತ್ವಾಗಿ ತೋರ್ಯಾವ. ಅದಕ್ಕೆ ಅವಿದ್ಯಾ ಮತ್ತು ಮಾಯಾ ಎರಡೂ ಉಪಾಧಿಗಳನ್ನು ನೇತಿಗಳಿದ್ರೆ ಅಲ್ಲಿ ನಿರುಪಾಧಿಕವಾಗಿರ್ತಕ್ಕಂಥ ಒಂದು ಶುದ್ಧ ಚೇತನ ಅನ್ನುವಂಥದ್ದು ಉಳಿತದ. ಅಂಥ ಚೇತನ ಸ್ವರೂಪನೇ ತಾನಾಗಿದ್ದಾನೆ ಅನ್ನುವಂಥ ಮಾತನ್ನು ಇಲ್ಲಿ ನಮಗೆ ಉಪದೇಶ ಮಾಡ್ತಾರೆ. ಒಂದು ಗ್ರಾಮದೊಳಗೆ ಕಾಶಿಗೆ ಹೋಗಿದ್ದರು. ಅವ್ರ ಊರೊಳಗೆ ಒಬ್ಬ ಬಾಲ್ಯದಲ್ಲಿನೇ ಸುಮಾರು 10-15 ವರ್ಷ ಇದ್ದಾಗಲೇ ಒಬ್ಬ ಹುಡುಗ ಏನು ಮಾಡಿದ್ದ, ಕಾಶಿಗೆ ಅಧ್ಯಯನಕ್ಕೆ ಹೋಗಿದ್ದ. ಕಾಶಿ ಒಳಗೆ ಅಲ್ಲೇ ವೇದಾಂತ ಅಧ್ಯಯನವನ್ನು ಮಾಡ್ತಾ ಗುರುಗಳಿಂದ ಉಪದೇಶ ಪಡ್ಕೊಂಡು ಅವನು ಮಹಾನ್ ಪಂಡಿತನಾದ. ಒಂದು 25 ವರ್ಷದ ನಂತರ ಅದು ಮಹಾನ್ ಪಂಡಿತನಾದ. ಅಲ್ಲೇ ಮಠವನ್ನು ಕಟ್ಟಿಕೊಂಡು ಅವನು
ಬ್ರಹ್ಮಾನುಸಂಧಾನವನ್ನು ಮಾಡ್ತಾ ಇದ್ದ. ಆಗಲೇ ಅವನು ಸನ್ಯಾಸಿ ದೀಕ್ಷೆಯನ್ನು ತಗೊಂಡಿದ್ದ. ಆವಾಗ ಅಲ್ಲಿ ಗುರುಗಳು ಮಹಾತ್ಮ ಆಗಿದ್ದವ, ಜ್ಞಾನಿಯಾಗಿದ್ದ. ಆ ಊರಾನವರೆಲ್ಲರೂ ಕಾಶಿಗೆ ಹೋದಾಗ ಅಲ್ಲಿ ಮಠ ಆದ ಒಬ್ಬರು ಮಹಾತ್ಮರದಾರ ಅಂಥೇಳಿ ಅಲ್ಲಿಗೆ ಹೋದಾಗ ಅವರಂತಾರ ಸೋಯಂ ದೇವದತ್ತ, ಇವನು ನಮ್ಮೂರೊಳಗಿರ್ತಕ್ಕಂಥ ದೇವದತ್ತನೇ ಈ ದೇವದತ್ತ ಅಂತಂದರು. ಆವಾಗ ನಮಗೆ ಆಶಂಕೆ ಬರ್ಬೋದು, ಅಲ್ಲ ಆ ದೇಶ ಬೇರೆ, ಆ ಕಾಲ ಬೇರೆ, ಆಗಿನ ಅವಸ್ಥೆ ಬೇರೆ, ಅವಾಗಿನ್ನೂ ಹುಡುಗಿದ್ದ, ಮತ್ತು ಅವಾಗಿನ್ನೂ ಅಜ್ಞಾನಿ ಬಾಲಕನಿದ್ದ, ಮತ್ತು ಈ ನೋಡಿದ ಕಾಶಿ ದೇಶ, ಇವ ಇಲ್ಲಿ ಮಹಾತ್ಮ ಆಗಿದ್ದಾನ, ಸನ್ಯಾಸಿ ಆಗಿದ್ದಾನ, ಮತ್ತು ಅವನೇ ಇವನು ಹೇಗೆ ಅಂತೇಳಿ ನಮಗೆ ವಿರೋಧ ಕಂಡು ಬರ್ತದೆ. ಆದರೆ ನಾವು ಈಗ ಆ ಊರು ಬಿಡಬೇಕು, ಈ ಕಾಶಿ ದೇಶ ಬಿಡಬೇಕು, ಆಗಿನ ಬಾಲಕತನ ಬಿಡಬೇಕು, ಈಗಿನ ಒಳ್ಳೆಯ ಯೌವನಾವಸ್ಥೆ ಅದನ್ನು ಬಿಡಬೇಕು, ಈಗ ಸನ್ಯಾಸಿ ಅನ್ನೋದನ್ನು ಬಿಡಬೇಕು, ಆವಾಗ ಅಜ್ಞಾನಿ ಅನ್ನೋದನ್ನು ಬಿಡಬೇಕು, ಮತ್ತು ಇದು ಹಿಂಗೆ ದೇಶ ಕಾಲ ಎಲ್ಲ ಉಪಾಧಿಗಳನ್ನು ಬಿಟ್ಟು ಶರೀರ ದೃಷ್ಟಿಯಿಂದ ಅವನೇ ಇವನು ಅಂಥೇಳಿ ನಾವು ಹೆಂಗೆ ಅರ್ಥೈಸ್ಕೊಳ್ತೇವಲ್ಲ, ಹಾಗೆ ಇಲ್ಲಿ ನಾವು ಕೂಡ ಉಪಾಧಿ ಧರ್ಮಗಳನ್ನು ನಾವು ನೇತಿಗಳಿದಾಗ ಉಳಿದಿರ್ತಕ್ಕಂಥ ಯಾವ ಶುದ್ಧ ಚೇತನ ಅನ್ನುವಂಥದ್ದದ, ಆ ಚೇತನವೇ ನಮ್ಮ ನಿಜವಾದ ಸ್ವರೂಪ ಅನ್ನುವಂಥದ್ದದ. ಅದಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡುವಂತ ಇಲ್ಲಿ ಯಾವ ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಯಾಕೆಂದರೆ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾದಿ ಗಚ್ಚತಿ. ಗೀತೆಯಲ್ಲಿ ಪರಮಾತ್ಮ ಹೇಳಿದಂತೆ ಯಾವನು ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನು ಮಾಡಿಕೊಳ್ತಾ ಇದ್ದಾನೋ ಅವನಿಗೆ ಏನಾಗ್ತದೆ, ಪರಾಂ ಶಾಂತಿಂ, ಶ್ರೇಷ್ಠವಾಗಿರ್ತಕ್ಕಂಥ ಶಾಂತಿಯನ್ನು, ಪರಮ ಸುಖ ಅನ್ನುವಂಥದ್ದನ್ನು ಅವನು ಶೀಘ್ರವಾಗಿ ಪ್ರಾಪ್ತ ಮಾಡಿಕೊಳ್ತಾನಂತ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಗೀತೆಯಲ್ಲಿಯೂ ಕೂಡ ಪರಮಾತ್ಮ ಬಹು ಸುಂದರವಾಗಿ ಹೇಳ್ತಾನೆ. ಅಂದರೆ ಈ ಜ್ಞಾನಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಪವಿತ್ರವಾಗಿರುವಂಥದ್ದು ಈ ಲೋಕದೊಳಗೆ ಇನ್ನೊಂದು ಅದೇನೋ ಅಂತ ವಿಚಾರ ಮಾಡಿದರೆ ಇಲ್ಲ, ಜ್ಞಾನವೇ ಅತಿ ಶ್ರೇಷ್ಠದ. ಜ್ಞಾನದಿಂದಲೇ ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದಲೇ ನಮಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂಥೇಳಿ ಹಿಂಗೆ ನಮಗೆ ಶ್ರುತಿಗಳು ಸ್ಮೃತಿಗಳು ನಮಗೆ ಬೋಧ ಮಾಡ್ತಾ ಇದ್ದಾವೆ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವನ್ನು ಭಗವಂತ ನನಗೆ ಕೊಡು, ಯಾಕಂದರೆ ಇದು ಮುಕ್ತಿಗೆ ಸಾಧನ. ಅದು ಆ ಮುಕ್ತಿಯನ್ನು ಹೊಂದಬೇಕಾದ್ರೆ ನಾವು ಜ್ಞಾನವನ್ನೇ ಹೊಂದಬೇಕು. ಅಂಥ ಶ್ರೇಷ್ಠ ಜ್ಞಾನವನ್ನು ಕೊಡುವಂಥ ನಿಜಗುಣ ಶ್ರೀಗಳವರು ಈ ನುಡಿಯೊಳಗೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಶ್ರೀಮನ್ ನಿಜಗುಣ ಶ್ರೀಗಳವರು ಭಗವಂತನಲ್ಲಿ ಮುಕ್ತಿಗೆ ಸಾಧನವಾಗಿರತಕ್ಕಂಥ ವೈರಾಗ್ಯವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೈರಾಗ್ಯ ಅಂತಂದರೆ ಇಹ ಮೂತ್ರಾರ್ಥ ಫಲಭೋಗ ವಿರಾಗ ವೈರಾಗ್ಯಂ ಅಂತ ಹೇಳಿದರು. ಈ ಲೋಕದ ಭೋಗಗಳಲ್ಲಿ ಆಗಲಿ ಪರಲೋಕದ ಭೋಗಗಳಲ್ಲಿ ಆಗಲಿ ನಾವು ಆಶೆ ಮಾಡಲಿಲ್ಲ ಅಂತಂದರೆ, ಅಪೇಕ್ಷೆ ಮಾಡಲಿಲ್ಲ ಅಂತಂದರೆ ಇದಕ್ಕೆ ವೈರಾಗ್ಯ ಅಂತ ಕರೀತಾ ಇದ್ದಾರೆ. ಇಹ ಮೂತ್ರಾರ್ಥ ಫಲಭೋಗ ವಿರಾಗ. ಈ ಲೋಕದ ಭೋಗಗಳು ಇವು ಅನಿತ್ಯದಾವು, ಅಶುಚಿಯದಾವು, ದುಃಖ ರೂಪದಾವು. ಪರಲೋಕದ ಭೋಗಗಳು ಸಾತಿಶಯ ಕ್ಷಯ ಪತನ ದೋಷಗಳಿಂದ ಕೂಡ್ಕೊಂಡಾವು ಅಂತೇಳಿ ಆ ವಿಷಯಗಳಲ್ಲಿ ನಾವು ವೈರಾಗ್ಯ ಅನ್ನುವಂಥದ್ದನ್ನು ತಾಳಬೇಕು. ಅದಕ್ಕೆ ಇಲ್ಲಿ ನಿಜಗುಣೇಶ್ವರು ಹೇಳ್ತಾರೆ, ಅರಿದು ವನಿತಾದಿ ವಿಷಯದೊಳುಳ್ಳ ದೋಷವನು ತ್ವರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಕೊರತೆಯಿಲ್ಲದ ಶಂಭುಲಿಂಗದಂತಿರೆ ಭೋಗದೆರಕವಿಲ್ಲದುದೀಗ ಪರಮ ವೈರಾಗ್ಯ ಅಂತ ಹೇಳಿದರು. ಅರಿದು ವನಿತಾದಿ ವಿಷಯದೊಳುಳ್ಳ, ಅರಿದು ಅಂತಂದರೆ ಇಲ್ಲಿ ವಿಚಾರವನ್ನು ಮಾಡಿ ಅಂತ. ವನಿತಾದಿ ವಿಷಯದೊಳು ಅಂದರೆ ಈ ಲೋಕದೊಳಗೆ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಧನ ಆಗಲಿ, ಈ ಹೊರಗಿನ ಯಾವ ವಿಷಯಗಳಿದಾವಲ್ಲ ಇವುಗಳಲ್ಲಿ ಇರತಕ್ಕಂಥ ಒಂದು ದೋಷ ಅನ್ನುವಂಥದ್ದನ್ನು ಇದನ್ನು ತಿಳ್ಕೊಂಡು ಅಂತ ಹೇಳ್ತಾರೆ. ಮತ್ತು ಪರಲೋಕದ ವಿಷಯಗಳಲ್ಲಿರ್ತಕ್ಕಂಥ ದೋಷವನ್ನು ನಾವು ಚೆನ್ನಾಗಿ ಅರಿತುಕೊಂಡು ಆ ವಿಷಯಗಳಲ್ಲಿರ್ತಕ್ಕಂಥ ಮೋಹವನ್ನು ಬಿಡಬೇಕು ನಾವು.
ಅವುಗಳ ಮೇಲಿರ್ತಕ್ಕಂಥ ಆಸಕ್ತಿ ಎನ್ನುವಂಥದ್ದು ಏನದಲ್ಲ, ಅದು ಆಸಕ್ತಿ ಎನ್ನುವಂಥದ್ದನ್ನು ತ್ಯಾಗ ಮಾಡಿ ಮರಳಿ ಮೋಹಿಸದೆ ಅಂತ ಹೇಳ್ತಾರೆ. ಪುನಃ ಅವುಗಳಲ್ಲಿ ನಮಗೆ ಆಸಕ್ತಿ ಎನ್ನುವಂಥದ್ದು ಮೂಡಬಾರ್ದು, ನಾವು ಅದರೊಳಗೆ ನಾವು ಭ್ರಾಂತರಾಗಬಾರ್ದು ಅಂತ ಹೇಳಿದರು. ಅಂದರೆ ಇಲ್ಲಿ ವೈರಾಗ್ಯ ಅನ್ನುವಂಥದ್ದು ಏನು ಮಾಡ್ತದೆ, ನಮಗೆ ನಿಜವಾದ ಶಾಶ್ವತ ಆನಂದವನ್ನು ಕೊಡ್ತದೆ. ವಿರತಿಯಿಂದ ಇತರ ಸಂಪದ ಸುಖಮುಂಟೆ, ನಿಜಗುಣಶೀಲರು ಹೇಳ್ತಾರೆ, ವೈರಾಗ್ಯಕ್ಕಿಂತಲೂ ಹೆಚ್ಚಿನ ಸಂಪದ್ರೂಪವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಲೋಕದೊಳಗೆ ಅದೇನು ಅಂತ ಕೇಳಿದರು. ನಾವು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಹಣ ಆಗಲಿ, ಬಂಗಾರ ಆಗಲಿ, ಬೆಳ್ಳಿ ಆಗಲಿ, ಮುತ್ತುರತ್ನಗಳಾಗಲಿ, ಇವ ನಿಜವಾದ ಸಂಪತ್ತು ಅಂತ ನಾವು ತಿಳ್ಕೊಂಡೀವಿ. ಆದರೆ ಈ ಸಂಪತ್ತುಗಳು ನಮಗೆ ಯಾವತ್ತೂ ಸುಖ ಕೊಡಂಗಿಲ್ಲ, ಇವು ನಶ್ವರವಾಗಿರ್ತಕ್ಕಂಥವುಗಳು. ಅದಕ್ಕೆ ನಚಿಕೇತ ಯಮಧರ್ಮನಲ್ಲಿ ಈ ಲೋಕದ ಭೋಗಳನ್ನಾಗಲಿ ಪರಲೋಕದ ಭೋಗಳನ್ನಾಗಲಿ ಅವ ಕೇಳ್ಕೊಳ್ಳಿಲ್ಲ, ಅವೆಲ್ಲ ನಿನಗೆ ಇರಲಿ ಅಂತ ಹೇಳಿದ. ಯಾಕಂದರೆ ಅವು ಇವತ್ತಿದ್ದು ನಾಳೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾವು, ಅವು ನಾಶವುಳ್ಳವುಗಳದಾವು ಮತ್ತು ಅವು ಇಂದ್ರಿಯಗಳಲ್ಲಿರ್ತಕ್ಕಂಥ ತೇಜಸ್ಸನ್ನು ಹರಣ ಮಾಡ್ತಾ ಇದ್ದಾವೆ. ಅದಕ್ಕೆ ಅವು ಯಾವ ನನಗೆ ಬೇಕಾಗಿಲ್ಲ, ಸ್ವರ್ಗಲೋಕದ ಭೋಗಳು ಕೂಡ ನಿನಗೆ ಇರಲಿ ಅಂಥೇಳಿ ಅವುಗಳನ್ನು ನಾವು ತಿರಸ್ಕಾರ ಮಾಡಿದ. ಯಾಕಂದರೆ ಅವನಲ್ಲಿ ಅಂಥ ಒಂದು ಧೀರತನ ಅನ್ನುವಂಥದ್ದಿತ್ತು. ಹಾಗೆ ರಾಮದಾಸರು ಕೂಡ ಮದುವೆ ನಡೆದಿತ್ತು, ಇನ್ನೇನು ತಾಳಿ ಕಟ್ಟಬೇಕು, ಸುಮೂರ್ತೆ ಸಾವಧಾನ ಅಂತೇಳಿ ಅವರು ಪುರೋಹಿತರು ನುಡೋರು. ಆವಾಗ ರಾಮದಾಸ್ ಇದ್ರ ಮಂತ್ರದ ಅರ್ಥ ಹೇಳಂತಂದರು. ಆವಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಇನ್ನು ಸಂಸಾರದೊಳಗೆ ದಾಂಪತ್ಯ ಜೀವನದೊಳಗೆ ಕಾಲಿರಿಸಿದ ಬಳಿಕ ಭಾಳ ಕಷ್ಟಗಳು ಬರ್ತಾವು, ಅನೇಕ ದುಃಖ ಅನುಭವಿಸ್ಬೇಕಾಗ್ತದೆ. ಆ ಸಮಯದಲ್ಲಿ ನಾವು ಸಮಾಧಾನದಿಂದ ಇರಬೇಕಂತಾರೆ. ಅವುಗಳನ್ನೆಲ್ಲ ನಾವು ಸಹನ ಮಾಡಿಕೊಳ್ಬೇಕು, ಬಂದಿರ್ತಂಥ ಕಷ್ಟಗಳನ್ನು ನಾವು ಧೈರ್ಯವಾಗಿ ಎದುರಿಸಬೇಕು ಅಂತಂದಾಗ, ಈ ಸಂಸಾರ ಇಷ್ಟೊಂದು ಕಷ್ಟ ಅದ ಅಂತಂದ ಒಳಕ ನಾನು ಈ ಮದುವೆನೇ ಬೇಡ ಅಂತ ಆ ಮದುವೆ ಮಂಟಪದಿಂದ ಓಡಿ ಹೋಗಿಬಿಟ್ರಂಥವ್ರು. ಓಡಿ ಹೋಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುಗಳ ಸೇವಾ ಮಾಡಿ ಅವರಿಂದ ಜ್ಞಾನ ಪ್ರಾಪ್ತ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಹಾಗೆ ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು ಕೂಡ ಇನ್ನೂ ಬಾಲ್ಯದಲ್ಲಿ 4-5 ವರ್ಷ ಇರುವಾಗಲೇ ಹೊಳೆಗೆ ಸ್ನಾನಕ್ಕೆ ಹೋದ ಸಮಯದೊಳಗೆ ಒಂದು ಮೊಸಳೆ ಅನ್ನುವಂಥದ್ದು ಅವರ ಕಾಲನ್ನು ಹಿಡಿದು ಎಳೆಲಿಕ್ಕತ್ತು. ತಾಯಿ ನೋಡ್ತಾ ಇದ್ದಾಳೆ, ಮಗು ಶಂಕರ ಬಾರಪ್ಪ ಓಡಿ ಬಾ, ಮೊಸಳೆ ತಪ್ಪಿಸ್ಕೊಂಡು ಬಾ ಅಂತಂದ. ಆವಾಗ ಅವ್ರು ಹೇಳಿದರು, ಇಲ್ಲಮ್ಮ, ಇದು ನಾನು ಸನ್ಯಾಸಿ ಆಗ್ತೀನಂದ್ರೆ ಈ ಮೊಸಳೆ ನನ್ನನ್ನು ಬಿಡ್ತದೆ, ಇಲ್ಲಿಕ ನನ್ನನ್ನು ತಿಂದು ಹಾಕ್ತದೆ ನೋಡು ಅಂತಂದಾಗ, ಯಾಕಂದ್ರೆ ಅವರು ಮುಂದೆ ಜಗತ್ತನ್ನು ಉದ್ಧಾರ ಮಾಡಬೇಕಾಗಿತ್ತು, ಅದ್ವೈತ ಜ್ಞಾನದ ಬೋಧೆಯನ್ನು ಮಾಡಬೇಕಾಗಿತ್ತು. ಶ್ರೀಮದ್ ಶಂಕರ ಭಗವತ್ಪಾದರು ಅವರು ಪ್ರಪಂಚವನ್ನು ಮಾಡೋಕ್ಕೆ ಬಂದಿದ್ದಿಲ್ಲ, ಪ್ರಪಂಚದ ಜೀವನ ಉದ್ಧಾರ ಮಾಡಬೇಕಾಗಿತ್ತು. ಅವರಿಗೆ 5 ವರ್ಷಕ್ಕನ ಅವರಿಗೇನಾಯಿತು, ವೈರಾಗ್ಯ ಪ್ರಾಪ್ತಿಯಾಯಿತು. ಆವಾಗ ತಾಯಿ ಹೇಳಿದ್ದು, ಆಯ್ತಪ್ಪ, ನೀ ಸನ್ಯಾಸಿಯರಾಗು, ಏನಾರಾಗಕತ್ತಿ, ಮೊದಲು ನೀ ಉಳಿದ್ರೆ ಸಾಕು, ನೀ ಬದುಕಿ ಎಲ್ಲಾದರೂ ಇರು, ನೀನು ಬದುಕಿದ್ರೆ ಸಾಕು, ಆ ಮೊಸಳೆ ಬಾಯಿಯೊಳಗೆ ನೀನು ಸಾಯಕ್ಕೆ ಹೋಗಬೇಡ ಅಂತೇಳಿ ಸನ್ಯಾಸಿ ಆಗಲಿಕ್ಕೆ ಅಪ್ಪಣೆ ಕೊಟ್ಟಾಗ ಆ ಮೊಸಳೆ ಅನ್ನುವಂಥದ್ದು ಅವರನ್ನು ಬಿಡ್ತಂತ. ಆವಾಗ ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು ಆಗಲೇ ಸನ್ಯಾಸಿ ದೀಕ್ಷೆ ಪಡ್ಕೊಂಡು ಲೋಕ ಸಂಚಾರ ಮಾಡಿದರು ಅಂಥೇಳಿ ಹಿಂಗೆ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಯಾವುದೋ ಒಂದು ಅಣುವಿನಿಂದ ಆ ವಿಷಯಗಳಲ್ಲಿ ದೋಷ ದರ್ಶನವನ್ನು ಕಂಡು ಅವುಗಳನ್ನು ತ್ಯಾಗ ಮಾಡುವಂಥದ್ದೇನದ, ಇದು ಶ್ರೇಷ್ಠವಾದ ವೈರಾಗ್ಯ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಅದು ಹೇಳ್ತಾರೆ, ಗರ್ಭೇ ವ್ಯಾಧೌ ಸ್ಮಶಾನೇ ಚ ಪುರಾಣೇ ಯಾಮತಿರ್ಭವೇತ್ ಸಾಯದಿ ಸ್ಥಿರತಾಂ ಯಾತಿ ಕೋನ ಮುಚ್ಚೇತ ಬಂಧನಾತ್. ಗರುಡ ಪುರಾಣದಲ್ಲಿ ಹೇಳ್ತಾರೆ, ನಾವು ತಾಯಿ ಗರ್ಭದೊಳಗಿರಬೇಕಾದ್ರೆ ನಮಗಲ್ಲಿ ಕ್ರಿಮಿಗಳ ಕಡತ, ಮಲಮೂತ್ರ ದುರ್ಗಂಧ ವಾಸನೆ ಮತ್ತು ಅಲ್ಲಿ ಇಕ್ಕಟ್ಟಾದ ಸ್ತನ, ಜಠರಾಗ್ನಿಯ ಒಂದು ಬಿಸಿ, ಅಲ್ಲಿ ಜೀವನಿಗೆ ವೈರಾಗ್ಯ ಬರ್ತದೆ. ಹೇ ಪರಮಾತ್ಮ, ಈ ಸ್ಥಾನದಿಂದ ನನ್ನ ಹೊರಗೆ ಹಾಕು, ನಾನು ಹೊರಗೆ ಹೋದ್ಮೇಲೆ ತಪಸ್ಸು ಮಾಡ್ತೀನಿ, ನಿನ್ನನ್ನು ಒಲಿಸ್ಕೊಳ್ತೀನಿ, ಮಾಯನ್ನು ಮೀರ್ತೀನಿ, ಮತ್ತು ನಾನು ಹುಟ್ಟು ಬರಲಾರ್ದಂಗೆ ಮಾಡ್ಕೋತೀನಿ ಅಂತೇಳಿ ನಾವೆಲ್ಲರೂ ತಾಯಿ ಗರ್ಭದಲ್ಲಿ ಪ್ರತಿಜ್ಞೆ ಮಾಡಿ ಬಂದೇವಿ. ಆ ಗರ್ಭದೊಳಗಿದ್ದಾಗ ನಮಗೇನು ವೇದನೆ ಆಗ್ತದೆ, ನಮಗೆ ಯಾವ ವೈರಾಗ್ಯ ಪ್ರಾಪ್ತಿ ಆಗ್ತೈತಲ್ಲ, ಅದು ಕಾಯಮಾಗಿರ್ಬೇಕಂತಾರೆ. ನಾವು ಹುಟ್ಟಿ ಬಂದ ಒಳಗೂ ಕೂಡ ಆ ವೈರಾಗ್ಯ ನಮಗೆ ಉಳಿತದೇನು ಅಂತಂದ್ರೆ ಇಲ್ಲ,
ವೈಷ್ಣವಿ ಮಾಯ ನಮ್ಮನ್ನು ಮುಚ್ಚಿ ಹಾಕಿಬಿಡ್ತದೆ. ಆವಾಗ ನಮಗೆ ಬಂದಿರತಕ್ಕಂಥ ಆ ಪ್ರತಿಜ್ಞೆ ಮರ್ತು ಬಿಡ್ತೀವಿ. ನಾವು ಸಂಸಾರದ ವಿಷಯಗಳಲ್ಲಿ ಆಸಕ್ತರಾಗಿ ಬಿಡ್ತೀವಿ. ಯಾವಾಗ ದೊಡ್ಡವರಾದೀವಿ ಅಂತಂದರೆ ಪ್ರಪಂಚದ ವಿಷಯಗಳಲ್ಲಿ ನಮ್ಮ ಮನಸ್ಸು ಆಸಕ್ತಿಯನ್ನು ಹೊಂದಿ ದುಃಖವನ್ನು ಅನುಭವಿಸ್ತದೆ. ಹಾಗೆ ವ್ಯಾಧವು ಅಂದರೆ ರೋಗಗಳು ಬಂದಾಗ ನಮ್ಮ ಮತಿ ಎನ್ನುವಂಥದ್ದು. ಆವಾಗ ನಮಗೆ ರೋಗ ಬಂದಾಗ ಏನಪ್ಪ ಸಾಕಪ್ಪ ಈ ಸಂಸಾರ ಅಂಥೇಳಿ ನಮಗೆ ವೈರಾಗ್ಯ ಬರ್ತದೆ. ಸ್ಮಶಾನಕ್ಕೆ ಹೋದಾಗ ನಮ್ಮ ಜೀವನ ಇಷ್ಟೇ ಅಲ್ಲ, ಎಲ್ಲ ಒಂದು ದಿವಸ ನಾವು ಬಿಟ್ಟು ಹೋಗ್ತೀವಿ ಅಂಥೇಳಿ ಸ್ಮಶಾನ ವೈರಾಗ್ಯ ಅನ್ನುವಂಥದ್ದು ಬರ್ತದೆ. ಹಾಗೆ ಪುರಾಣವನ್ನು ಕೇಳುವ ಸಮಯದಲ್ಲಿಯೂ ಕೂಡ ನಮಗೆ ಎಲ್ಲ ನಶ್ವರ ಅಂತ ಹೇಳ್ತಾರೆ ಪುರಾಣದೊಳಗೆ. ಆವಾಗೂ ಕೂಡ ನಮಗೆ ವೈರಾಗ್ಯ ಅನ್ನುವಂಥದ್ದು ಬರ್ತದೆ. ಆವಾಗೇನು ಯಾವ ಶುದ್ಧ ಭಾವನೆಗಳು ಬರ್ತಾವಲ್ಲ, ಅವು ಯಾವಾಗಲೂ ಹಂಗೆ ಇದ್ದರೆ ಎಲ್ಲರೂ ಮೋಕ್ಷವನ್ನು ಪಡಿಬೋದಾಗಿತ್ತು. ಆದರೆ ಆ ಭಾವನೆಗಳು ನಮಗೆ ಯಾವಾಗಲೂ ಇರ್ತಾವೇನು ಅಂತಂದ್ರೆ ಇಲ್ಲ. ಮತ್ತೆ ನಾವು ಪುರಾಣ ಕೇಳಿ ಅಥವಾ ಸ್ಮಶಾನ ಮನೆಗೆ ಬಂದ ಕೂಡಲೇ ಈ ಪ್ರಪಂಚದ ವಿಷಯಗಳಲ್ಲಿ ನಾವು ಮತ್ತೆ ಮೋಹಿತರಾಗಿ ಬಿಡ್ತೀವಿ. ಆ ಮೋಹದಿಂದ ನಾವು ದುಃಖವನ್ನೇ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಈ ಸಂಸಾರದ ವಿಷಯಗಳಲ್ಲಿ ನಾವು ದೋಷ ದರ್ಶನವನ್ನು ಕಂಡು ಇವುಗಳೆಲ್ಲ ದುಃಖ ರೂಪದವು ಅಂಥೇಳಿ ಅವುಗಳನ್ನು ನಾವು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೊರತೆ ಇಲ್ಲದ ಅಂದರೆ ಪರಮಾತ್ಮ ಅವನಿಗೇನಾದರೂ ಕೊರತೆ ಅದಾವೇನು ಅಂತಂದ್ರೆ ಇಲ್ಲ. ಆದರೂ ಕೂಡ ದೇವತೆಗಳಿಗೆ ಪರಮಾತ್ಮ ಅವ್ರು ಏನು ಬೇಡ್ತಾರೋ ಅದನ್ನು ಕೊಡುವಂಥವನಾಗಿದ್ದಾನೆ. ಆದರೆ ತಾನು ಮಾತ್ರ ಹುಲಿ ಚರ್ಮವನ್ನೇ ಸುತ್ತಗೊಂಡದಾನ, ಮೈ ತುಂಬ ಹೆಣದ ಬೂದಿಯನ್ನೇ ಬಳಕೊಂಡದಾನ. ಅವನು ಸ್ಮಶಾನದೊಳಗೆ ವಾಸ ಮಾಡಿಕೊಂಡಾನ. ಯಾಕಂದ್ರೆ ಅವನಿಗೆ ಈ ಭೋಗದೊಳಗೆ ಸುಖ ಇಲ್ಲ ಅಂಥೇಳಿ ವೈರಾಗ್ಯದೊಳಗಿನ ಸುಖ ಅದಂಥೇಳಿ ಅವನು ವೈರಾಗ್ಯದಿಂದನೇ ಅದಾನ. ಅದಕ್ಕೆ ಎಲ್ಲ ಒಂದು ಭೋಗಗಳನ್ನು ಆ ದೇವತೆಗಳಿಗೆ ಒಪ್ಪಿಸಿಬಿಟ್ಟಾನ. ಅಂಥ ಯಾವ ಕೊರತೆ ಇಲ್ಲದ ಶಂಭುಲಿಂಗದಂತಿರೆ ಪರಮಾತ್ಮನಂತೆ ನಾವು ಕೂಡ ನಮಗೇನು ನಮ್ಮ ಪ್ರಾರಬ್ಧದೊಳಗೆ ಬಂದದ ಅದನ್ನು ನಾವು ಸುಖವಾಗಿ ಅನುಭೋಗ ಮಾಡ್ತಾ ಆ ಯಾವ ಭೋಗ ಜರಕವೆಲ್ಲದೀಗ ಆ ಭೋಗದಲ್ಲಿ ನಮಗೆ ಪ್ರೀತಿ ಅನ್ನುವಂಥದ್ದು ಇಲ್ಲದೇ ಇದ್ದರೆ ಅದುವೇ ಇಲ್ಲಿ ಪರಮ ವೈರಾಗ್ಯ, ಶ್ರೇಷ್ಠವಾಗಿರ್ತಕ್ಕಂಥ ವೈರಾಗ್ಯ ಅಂತ ಹೇಳಿಸ್ಕೊಳ್ತದೆ ಅಂಥೇಳಿ ಶ್ರೀಮನ್ನಿಜಗುಣ ಶ್ರೀಗಳವರು ನಮಗೆ ವೈರಾಗ್ಯಮೇವ ಅಭಯಂ, ವೈರಾಗ್ಯವೇ ನಮಗೆ ಅಭಯವನ್ನು ಕೊಡುವಂಥದ್ದು. ಯಾಕಂದರೆ ಸಕಲ ಭೋಗಗಳು ನಮಗೆ ದುಃಖವನ್ನೇ ಕೊಡ್ತಕ್ಕಂಥವುಗಳಾಗಿದ್ದಾವೆ. ಪರಮ ಸುಖ ಪರಮ ಶಾಂತಿ ಅನ್ನುವಂಥದ್ದು ಅದು ವೈರಾಗ್ಯದೊಳಗೆ ಅದ. ಅದಕ್ಕೆ ನಾವು ಈ ಸಂಸಾರದ ವಿಷಯಗಳನ್ನು ನಾವು ವಿಚಾರ ಮಾಡಿ ನೋಡಿದರೆ ಇವೆಲ್ಲವೂ ದುಃಖ ರೂಪದವು ಅಂಥೇಳಿ ನಾವು ಅನುಸಂಧಾನ ಮಾಡಬೇಕಂತ ಹೇಳ್ತಾರೆ. ನೋಡಿ, ನಮ್ಮ ಮನಸ್ಸು ಯಾವಾಗಲೂ ವಿಷಯಗಳಲ್ಲೇ ಹರಿದಾಡ್ತದೆ. ನಮಗೆ ಮುಪ್ಪಾವಸ್ಥೆ ಬಂದೈತೆ ಅಂದ್ರೂ ಕೂಡ ವಿಷಯ ಚಿಂತನೆಯಿಂದ ದೂರ ಆಗ್ತದೇನೋ ಅಂತಂದರೆ ಇಲ್ಲ. ವಪುಃಕುಬ್ಜೀಭೂತಂ ಗತಿರಪಿ ತಥಾ ಯಷ್ಟಿ ಶರಣ ವಿಶೀರ್ಣಾದಂಥಾಲಿ ಶ್ರವಣವಿಕಲಂ ಶ್ರೋತ್ರಯುಗಲಂ ಶಿರಶುಕ್ಲಂ ಚಕ್ಷು ಸ್ಥಿಪಿರಪಟಲೈರಾವೃತಮಹೋ ಮನೋಮೇ ನಿರ್ಲಜ್ಜಂ ತದಪಿ ವಿಷಯೇಭ್ಯ ಸ್ಪೃಹಯತಿ ಅಂಥೇಳಿ ನೀತಿಕಾರ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿ ಹೇಳ್ತಾನೆ. ಯಾವಾಗ ಮುಪ್ಪು ಬಂತು ಅಂತಂದರೆ ಈ ಶರೀರ ಅನ್ನುವಂಥದ್ದು ಬಾಗ್ತದೆ, ಇದು ಗೂನಾಗ್ತದೆ. ಮತ್ತು ನಾವು ನಡಿಬೇಕಾದ್ರೆ ಒಂದು ಕೋಲನ್ನು ಆಶ್ರಯ ಮಾಡಬೇಕಾಗ್ತದೆ. ಅದಕ್ಕೆ ವಪುಃಕುಬ್ಜೀಭೂತಂ ಗತಿರಪಿ ತಥಾ ಯಷ್ಟಿ ಶರಣ. ನಮಗೆ ಶರೀರ ಬಾಗಿದಾಗ ನಾವು ನಡ್ಕೊಂಡು ಹೋಗೋಕ್ಕಾಗಂಗಿಲ್ಲ, ಕೈಯಾಗ ಕೋಲು ಹಿಡ್ಕೋಬೇಕಾಗತ್ತೆ, ಆಶ್ರಯಕ್ಕೆ ಒಂದು ಕೋಲು ಹಿಡ್ಕೋಬೇಕಾಗ್ತೈತಿ. ವಿಶೀರ್ಣಾದಂತಾಲಿ ಹಲ್ಲುಗಳೆಲ್ಲ ಬಿದ್ದು ಹೋಗ್ತಾ ಇದ್ದಾವೆ. ಶ್ರವಣ ವಿಕಲಂ ಶ್ರೋತ್ರ ವಿಕಲಂ ನಮ್ಮ ಕಿವಿಗಳು ಕೂಡ ಕಿವುಡಾಗ್ಬಿಡ್ತಾವೆ, ಕಿವಿ ಕೇಳಿಸ್ದಂಗೆ ಆಗಿಬಿಡ್ತಾವೆ. ಶಿರಶುಕ್ಲಂ ಚಕ್ಷು ಸ್ಥಿಮಿರ ಪಟಲೈರಾವೃತಮಹೋ ಈ ನಮ್ಮ ತಲೆ ಅನ್ನುವಂಥದ್ದು ಬೆಳಗಾಗಿ ಹೋಗಿಬಿಡ್ತದೆ, ಕೂದೆಲ್ಲ ಬೆಳಗಾಗ್ತಾವೆ, ಕಣ್ಣಿಗೆ ಪೊರೆ ಬರ್ತದೆ, ಕಣ್ಣು ಕಾಣಲಾರ್ದಂಗೆ ಆಗ್ತದೆ. ನಾವು ಮತ್ತು ಕಣ್ಣು ಆಪ್ರೇಷನ್ ಮಾಡ್ಕೊಳ್ತೀವಿ. ಇಷ್ಟಾದ್ರೂ ಕೂಡ ಮನೋಮಯ ನಿರ್ಲಜ್ಜಂ ತದಪಿ ವಿಷಯೇಭ್ಯ ಸ್ಪೃಹಯತಿ ಅಂತ ಹೇಳ್ತಾರೆ. ಇಷ್ಟಾದರೂ ನಮ್ಮ ಮನಸ್ಸಿಗೆ ಏನಾದರೂ ವೈರಾಗ್ಯ ಬಂದದೇನು ಅಂತಂದರೆ ಇಲ್ಲ. ನಮ್ಮ ಮನಸ್ಸು ಮತ್ತು ವಿಷಯ ಸುಖಗಳನ್ನೇ ಬಯಸ್ತೈತಲ್ಲ, ಇದೇನು ಆಶ್ಚರ್ಯ ಅಂಥೇಳಿ ಮಹಾತ್ಮರು ನುಡಿತಾ ಇದ್ದಾರೆ.
ಅದಕ್ಕೆ ನಮ್ಮ ಮನಸ್ಸಿಗೆ ವೈರಾಗ್ಯ ಅನ್ನುವಂಥದ್ದು ಬರಬೇಕು. ಯಾಕೆ ವಿರತಿಯನ್ನುಳಿದು ಹೀನ ವಿಷಯವನ್ನೊಲಿವೆ, ಕಾಕು ಮಾನಸವೇ ನಿನಗೆ ಅದರೊಳೇನುಂಟು. ಎಲ್ಲೋ ಮನಸ್ಸೇ, ನೀನು ವೈರಾಗ್ಯ, ಶ್ರೇಷ್ಠವಾಗಿರ್ತಕ್ಕಂಥ ವೈರಾಗ್ಯವನ್ನು ಬಿಟ್ಟು ಹೀನವಾಗಿರ್ತಕ್ಕಂಥ ವಿಷಯಗಳನ್ನು ನೀನು ಅಪೇಕ್ಷೆ ಮಾಡ್ತಾ ಇದೆಯಲ್ಲ, ಅದರೊಳಗೆ ಯಾವ ಸುಖ ಅದಂತ ಹೇಳಿದ್ರೆ ಇಚ್ಛಾ ಮಾಡ್ತಾ ಇದ್ದಿ. ಅವೆಲ್ಲ ಪಡೆವೆಡೆಯಳು ಮೊದಲತ್ಯಾಯಾಸ, ನಡಿವಿನಿತಿಹುದಲೇ ಸುಖದಾಭಾಸ, ಕಡೆಯೊಳು ಹೇಸಿಗೆ ಮುಸುಗುತ್ತಿಹುದು, ಸಿಡಿಮಿಡಿ ಆಗಲೇ ಮನಸ್ಸಿಂಗಹುದು ಅಂತ ಹೇಳ್ತಾರೆ. ಪ್ರಪಂಚಿಕ ಭೋಗ ಪದಾರ್ಥಗಳು ನಮಗೆ ಸುಮ್ಮನೆ ಸಿಗಂಗಿಲ್ಲ. ಅದಕ್ಕಾಗಿ ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ದುಃಖ ಅನುಭವಿಸ್ತೀವಿ. ಸಂಸಾರದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ನಾವು ಎದುರಿಸ್ಬೇಕಾಗ್ತದೆ. ಆ ವಿಷಯಗಳು ನಮಗೆ ಪ್ರಾಪ್ತ ಆದಾಗ ಸ್ವಲ್ಪ ಕಾಲ ನಮಗೆ ಸುಖ ಕೊಟ್ಟಂಗೆ ಆಗ್ತದೆ, ಸುಖ ಆದಂಗೆ ಅನ್ನಿಸ್ತದೆ. ಅವು ಮತ್ತೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾವೆ. ಅವುಗಳನ್ನು ಅನುಭವಿಸಿದ ನಂತರದಲ್ಲಿ ನಮಗೆ ವೈರಾಗ್ಯ ಮೂಡ್ತದೆ. ಅಯ್ಯೋ, ನಾನು ಈ ವಿಷಯದಲ್ಲಿ ಸುಖ ಆದಂತೆ ತಿಳ್ಕೊಂಡು ಎಷ್ಟು ಶ್ರಮಪಟ್ಟು ಗಳಿಸಿದೆ, ಇದರೊಳಗಿರ್ತಕ್ಕಂಥ ಸುಖ ಇಷ್ಟೇನಾ ಅಂಥೇಳಿ ಅಲ್ಲಿ ನೀರಸ ಭಾವ ಅನ್ನುವಂಥದ್ದು ಉಂಟಾಗ್ತದೆ. ಮನಸ್ಸಿಗೆ ತಳಮಳ ಆಗ್ತದೆ. ನಾವು ಮತ್ತೊಂದು ವಿಷಯವನ್ನು ಬಯಸ್ತೀವಿ, ಆ ವಿಷಯನ ಪಡ್ಕೊಳ್ಳೋಕ್ಕೆ ಮತ್ತೆ ನಾವು ಶ್ರಮ ಪಡ್ತಾ ಇದ್ದೀವಿ. ಆದರೂ ನಮ್ಮ ಮನಸ್ಸಿಗೆ ವೈರಾಗ್ಯ ಬರ್ತದೇನು ಅಂತಂದ್ರೆ ಇಲ್ಲ. ಅದಕ್ಕೆ ನಮಗೆ ಶ್ರೇಷ್ಠ ಸುಖಕ್ಕೆ ಸಾಧನವಾಗಿರ್ತಕ್ಕಂಥ, ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥ ನಾವು ವೈರಾಗ್ಯವನ್ನೇ ಆಶ್ರಯ ಮಾಡಬೇಕಂತಾರೆ. ವೈರಾಗ್ಯವೇ ನಮಗೆ ಸಂತೋಷ ಕೊಡ್ತದೆ, ನಮಗೆ ಸುಖ ಕೊಡ್ತದೆ. ಅದೇ ನಮಗೆ ಮುಕ್ತಿಗೆ ಸಾಧನ ಆಗೈತಿ. ಅದಕ್ಕೆ ಹೇ ಭಗವಂತ, ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ವೈರಾಗ್ಯವನ್ನೇ ಅನುಗ್ರಹ ಮಾಡು ಅಂತೇಳಿ ಶ್ರೀಮನ್ ನಿಜಗುಣೇಶ್ವರರು ಈ ಪದ್ಯದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯವನ್ನೇ ಕೇಳಿಕೊಂಡಿದ್ದಾರೆ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣಗಳು ನಮಗೂ ಪ್ರಾಪ್ತವಾಗಲಿ ಅಂತ ಹೇಳ್ತಾ ಈ 4 ಸದ್ಗುಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.